ರೈಟ್. ಇಂದಿನ ತರಗತಿಯಲ್ಲಿ ಈಗಿನ ತರಗತಿಯಲ್ಲಿ ವಾಲಿಬಾಲ್ ಅಧ್ಯಾಯವನ್ನು ನೋಡೋಣ. ರೈಟ್. ಲಾಸ್ಟ್ ಇಯರು 8ನೇ ತರಗತಿಯಲ್ಲಿ ವಾಲಿಬಾಲ್ ಆಟಕ್ಕೆ ಸಂಬಂಧಪಟ್ಟಂತೆ ವಾಲಿಬಾಲ್ ಆಟದ ಇತಿಹಾಸವನ್ನು ತಿಳ್ಕೊಂಡಿದ್ವಿ. ನೆಕ್ಸ್ಟ್ ವಾಲಿಬಾಲ್ ಆಟದ ನಿಯಮಗಳನ್ನು ತಿಳ್ಕೊಂಡಿದ್ವಿ. ವಾಲಿಬಾಲ್ ಆಟದಲ್ಲಿ ಬಳಸುವಂತಹ ಉಪಕರಣಗಳ ಬಗ್ಗೆ ತಿಳ್ಕೊಂಡಿದ್ವಿ. ವಾಲಿಬಾಲ್ ಆಟದ ಅಂಕಣದ ಬಗ್ಗೆ ತಿಳ್ಕೊಂಡಿದ್ವಿ. ನೆನಪಿದೆಯಾ? ರೈಟ್. ನಾವು ಅದರ ಮುಂದುವರಿದ ಭಾಗ ಈಗ 9ನೇ ತರಗತಿಯಲ್ಲಿ ಅದರ ಮುಂದುವರಿದಂತಹ ಭಾಗ ಏನು ತಿಳ್ಕೊಂತೀವಿ ಅಧ್ಯಾಯದಲ್ಲಿ ನೆನಪಿರಲಿ. ತಂತ್ರಗಳನ್ನ ಮೊದಲನೇದಾಗಿ ನಾವು ತಿಳ್ಕೊತೀವಿ. ವಾಲಿಬಾಲ್ ಆಟವನ್ನು ಯಾವುದೇ ಒಂದು ಆಟವನ್ನು ತಗೊಳ್ತೀವಿ. ಆ ಆಟವನ್ನು ನಾವು ಆಡಬೇಕಾದ್ರೆ ಉತ್ತಮವಾಗಿ ಪ್ರದರ್ಶನವನ್ನು ನೀಡಬೇಕಾದ್ರೆ ನಮಗೇನು ಬೇಕು? ತಂತ್ರಗಳು ಬೇಕು ಅಲ್ವಾ? ಆ ತಂತ್ರಗಳನ್ನ ಯಾವ ಸಂದರ್ಭದಲ್ಲಿ ಬಳಸ್ತೀವಿ ಅಂತೇಳಿ ಈ ಅಧ್ಯಾಯದಲ್ಲಿ ನಾವು ತಿಳ್ಕೊತೀವಿ. ನಂತರದಲ್ಲಿ ಒಬ್ಬ ಆಟಗಾರ ಉತ್ತಮವಾಗಿ ಆಟ ಆಡಬೇಕಂದ್ರೆ ಅವರಲ್ಲಿ ಎಂತಹ ಗುಣಲಕ್ಷಣಗಳು ಬೇಕು, ಆ ಆಟಗಾರನಲ್ಲಿ ಇರಬೇಕಾದಂತಹ ಗುಣಲಕ್ಷಣಗಳ ಬಗ್ಗೆ ತಿಳ್ಕೊತೀವಿ. ನಂತರದಲ್ಲಿ ಈ ಆಟಕ್ಕೆ ಸಂಬಂಧಪಟ್ಟಂತಹ ಪಂದ್ಯಾಟಗಳು ಯಾವ್ಯಾವ ನಡೀತಾವೆ, ರಾಷ್ಟ್ರಮಟ್ಟ, ರಾಜ್ಯ ಮಟ್ಟ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಯಾವ್ಯಾವ ನಡೀತಾವೆ ಅಂತೇಳಿ ಅವುಗಳ ಬಗ್ಗೆ ನಾವು ತಿಳ್ಕೊತೀವಿ. ನಾವು ಮಟ್ಟದಲ್ಲಿ ಬರಲ್ಲ, ಸರಿನಾ? ರೈಟ್. ರೈಟ್. ವಾಲಿಬಾಲ್ ಎಲ್ರಿಗೂ ಪರಿಚಯ ಇದೆಯಾ? ನೋಡಿದ್ದೀರಾ? ಆಡಿದ್ದೀರಾ? ಗರ್ಲ್ಸ್ ಅಂತೂ ತಲೆ ಅಲ್ಲಾಡ್ತಿಲ್ಲ. ಯಾಕಂದ್ರೆ ಸರ್ ನಾವು ಹೊರಗೆ ಬರೋದಿಲ್ಲ, ನಾವು ಆಡೋದಿಲ್ಲ, ಆ ಕಡೆ ನೋಡೋದಿಲ್ಲ. ಏನ್ರಮ್ಮ ಇನ್ನೇನು ಬಿಡ್ತೀವಿ ಸರ್, ಹೊರಗಡೆ ಬಂದ್ಬಿಟ್ರೆ ಕರ್ಗೋಗ್ಬಿಡ್ತೀವಿ. ಅವ್ರಿಗೆ ಆ ಭಯ ಇದೆ, ಎಲ್ಲಿ ಕರ್ಬಿಡ್ತೀವಿ ಅಂತೇಳಿ. ಬರಬೇಕು. ಪ್ರತಿಯೊಬ್ಬರು ಕೂಡ ವಾಲಿಬಾಲ್ ಆಟವನ್ನು ನೋಡಿದ್ದೀರಾ ಅಲ್ವಾ? ಆಟವನ್ನು ಕೂಡ ಆಡಿದ್ದೀರಾ. ಆ ಆಟವನ್ನು ಚೆನ್ನಾಗಿ ಆಡಬೇಕು ಅಲ್ವಾ? ಉತ್ತಮವಾದಂಥ ಪ್ರದರ್ಶನ ನೀಡಬೇಕಂದ್ರೆ ಆ ಆಟದ ಬಗ್ಗೆ ನಾವು ಕೆಲವೊಂದು ಕೌಶಲ್ಯಗಳನ್ನು ತಿಳ್ಕೊಂಡಿರ್ಬೇಕಾಗತ್ತೆ. ಈಗ ಒಂದು ಸ್ವಲ್ಪ ಹಿಂದೆ ಇತಿಹಾಸವನ್ನು ತಿಳ್ಕೊಂತ ಬರೋಣ. ಲಾಸ್ಟ್ ಟೈಮ್ ಏನೇನು ತಿಳ್ಕೊಂಡಿದ್ದೀನಿ ಅಂತೇಳಿ ವಾಲಿಬಾಲ್ ಆಟವನ್ನು ಕಂಡುಹಿಡಿದವರು ಯಾರು? ವೆರಿ ಗುಡ್. ಯಾರು? ಅವರು ಯಾವ ದೇಶದವರು? ಅಮೆರಿಕಾ. ಯಾವ ದೇಶ? ವೆರಿ ಗುಡ್. ಅಮೆರಿಕಾ ದೇಶದವರು ವಿಲಿಯಂ ಜಿ ಮಾರ್ಗನ್ ಅವರು ಈ ಆಟವನ್ನ ಕಂಡುಹಿಡಿತಾರೆ. ಈ ವಾಲಿಬಾಲ್ ಆಟವನ್ನ ಎಷ್ಟು ಕಂಡುಹಿಡಿದ್ರು? ವಾಲಿಬಾಲ್ ಆಟವನ್ನ ಎಷ್ಟರಲ್ಲಿ ಅಥವಾ ಯಾವಾಗ ಕಂಡುಹಿಡಿದ್ರು ಗೊತ್ತಿಲ್ಲ. ವಾಲಿಬಾಲ್ ಆಟವನ್ನ ಯಾವಾಗ ಕಂಡುಹಿಡಿದ್ರು? ಹಿಂದಿನ ತರಗತಿಯಲ್ಲಿ ಕೇಳಿದ ಮಾಡಿದ್ದಾನೆ, ನೆನಪಿದೆಯಾ? ನೋಡ್ರಿ, ಫೆಬ್ರವರಿ 9, 1895 ಕಂಡುಹಿಡಿತಾರೆ. ಫೆಬ್ರವರಿ 9, 1895 ಅದೇ ವಿಲಿಯಂ ಜಿ ಮಾರ್ಗನ್ ಅವರು ಅಮೆರಿಕ ದೇಶದಲ್ಲಿ ಸಂಶೋಧನೆಯನ್ನ ಮಾಡ್ತಾರೆ ಇದ್ರ ಬಗ್ಗೆ ಅಲ್ವಾ? ಅವಾಗ ಕಂಡುಹಿಡಿತಾರೆ ಅಂತೇಳಿ. ನೆಕ್ಸ್ಟ್ ವಾಲಿಬಾಲ್ನ ಮೂಲ ಹೆಸರೇನು? ಹಿಂದೆ ಒಂದು ಹೆಸರಿಂದ ಕರೀತಿದ್ರು. ವಿಲಿಯಂ ಜಿ ಮಾರ್ಗನ್ ಅವರು ಏನು ಕಂಡುಹಿಡಿತಿದ್ರು ಅವಾಗ? ಏನು? ಮಿಂಟೋನೆಟ್ ಅಲ್ವಾ? ವಾಲಿಬಾಲ್ನ ಮೂಲ ಹೆಸರು ಹಿಂದೆ ಮಿಂಟೋನೆಟ್ ಅಂತ ಕರೀತಾರೆ. ಅದಕ್ಕೆ ವಾಲಿಬಾಲ್ ಅಂತೇಳಿ ಹೆಸರು ಯಾರು ನಾಮಕರಣ ಮಾಡ್ತಾರೆ? ಅದರ ಹೆಸರು ವಾಲಿಬಾಲ್ ಅಂತೇಳಿ ಹೇಳ್ತಾನೆ, ಕರಿತಾನೆ ಡಾಕ್ಟರ್ ಹಾಲ್ಸ್ಟೆಡ್. ವಾಲಿಬಾಲ್ ಅಂತೇಳಿ ನಾಮಕರಣ ಮಾಡುವಂಥದ್ದು ಅಲ್ವಾ? ರೈಟ್. ನಂತರದಲ್ಲಿ ಈ ಅಂಕಣ ಪರಿಚಯ ಬಂದಾಗ ಅಂಕಣ ಎಷ್ಟು ಮೀಟರ್ ಉದ್ದ ಇರುತ್ತೆ, ಎಷ್ಟು ಮೀಟರ್ ಅಗಲ ಇರುತ್ತೆ? ವಾಲಿಬಾಲ್ ಆಟದ ಅಂಕಣದ ಉದ್ದ ಮತ್ತು ಅಗಲ. ಈಗ ನಾವು ಇದನ್ನ ಕಲಿಬೇಕಾದ್ರೆ ಹಿಂದಿನ ಸ್ವಲ್ಪ ತಿಳ್ಕೊಂಡು ಹೋಗ್ಬೇಕಲ್ವಾ? ಗೊತ್ತಿಲ್ಲ ಉದ್ದಾಗಗಳು ಏನು ಅವಾಗ ಸ್ಕೇಲ್ ಇಟ್ವಿ ಸರ್, ಸುಮ್ಮನೆ ಹೇಳಿದ್ವಿ ಸರ್, ಸುಮ್ಮನೆ ಬರೆದ್ವಿ ಸರ್, ಮುಗಿಯಿತು. ಹಿಂದಿನ ಸ್ವಲ್ಪ ತಿಳ್ಕೊಂಡ್ಬರ್ಬೇಕಲ್ವಾ?
ರನ್ ರನ್ ಉದ್ದ ಮತ್ತು ಬಾಸ್ಕೆಟ್ಬಾಲ್ ಇದು ಸೆಂಟಿಮೀಟರ್ ಅಂದರೆ ಎಷ್ಟು ಇಷ್ಟು 10 ಸೆಂಟಿಮೀಟರ್ ಅಂದರೆ ಇಷ್ಟು ಹಾಂ ಹೇಳಿ ನೆಕ್ಸ್ಟ್ ಕುತ್ಕೊಳ್ಳಿ ನೋಡ್ರಿ 18 ಮೀಟರ್ ಉದ್ದ ಇರುತ್ತೆ 9 ಮೀಟರ್ ಅಗಲ ಇರುತ್ತೆ 18 ಮೀಟರ್ ಉದ್ದ ಅಗಲ ಎಷ್ಟು 9 ಮೀಟರ್ ಅಗಲ ಅಲ್ವಾ ಅಂಕಣ ಆಯತಾಕಾರದಲ್ಲಿ ಒಂದನ್ನು ನೋಡ್ತೀವಿ ರೈಟ್ ನೆಕ್ಸ್ಟ್ ನಿಯಮಗಳು ಬಂದ್ಬಿಟ್ರೆ ಇದರಲ್ಲಿ ಆಟಗಾರ ಸಂಖ್ಯೆ ಎಷ್ಟಿರುತ್ತೆ 6 ವೆರಿ ಗುಡ್ 6 ಒಟ್ಟು 12 ಜನ ಆಟಗಾರರು ಅದರಲ್ಲಿ 6 ಜನ ಒಳಗಡೆ ಆಡ್ತಾರೆ 6 ಜನ ಹೊರಗಡೆ ಇರ್ತಾರೆ ಅವ್ರನ್ನ ಬದಲಿ ಆಟಗಾರರು ಅಂತೇಳಿ ನಾವು ಕರಿತೀವಿ ಕೂತ್ಕೊಳ್ರಿ ಈ ನಾವೀಗ ಅದರ ಮುಂದುವರಿದಂತೆ ನಾವು ಬಂದಾಗ ಈ ಅಧ್ಯಾಯದಲ್ಲಿ ನಾವು ಈಗ ಮೊದಲಿಗೆ ಏನ್ ಮಾಡ್ತೀವಿ ವಾಲಿಬಾಲ್ ಆಟದ ಎಂತಹ ಆಟ ಅಂತೇಳಿ ತಿಳ್ಕೊತೀವಿ ಅಂದ್ರೆ ಇದು ಸರಳವಾದಂತಹ ಆಟ ತುಂಬಾನೇ ಸರಳವಾದಂತಹ ಆಟ ತಾನೆ ತುಂಬಾನೇ ಕ್ರಿಯಾಶೀಲವಾದಂತಹ ಆಟ ವಾಲಿಬಾಲ್ ಆಟ ಸರಳವಾದಂತಹ ಆಟ ಮತ್ತೆ ತುಂಬಾನೇ ಕ್ರಿಯಾಶೀಲವಾದಂತಹ ಆಟ ಒಂದು ಮನೋರಂಜನೆಗೂ ಕೂಡ ಆಡ್ತಾರೆ ಈ ಆಟವನ್ನ ಮತ್ತೆ ಸ್ಪರ್ಧೆಗಳಿಗಾಗಿ ಕೂಡ ಆಡೋದನ್ನ ನಾವು ನೋಡ್ತೀವಿ ಅಲ್ವಾ ನಾವು ಈ ಆಟವನ್ನ ತುಂಬಾನೇ ಉತ್ತಮವಾಗಿ ಆಡಬೇಕಾದ್ರೆ ನಮ್ಮಲ್ಲಿ ನಾವು ಕೆಲವೊಂದು ತಂತ್ರಗಳನ್ನ ತಿಳ್ಕೊಂಡಿರ್ಬೇಕಲ್ವಾ ಯಾವುದೇ ಒಂದು ಆಟ ತಗೊಳ್ಳಿ ನೀವು ಯಾವುದೇ ಒಂದು ಆಟ ಆ ಆಟ ಪ್ರಬಲವಾಗಿ ನಾವು ಅತ್ಯುತ್ತಮವಾಗಿ ನಾವು ಆಡಬೇಕಾದ್ರೆ ನಮ್ಮಲ್ಲಿ ಏನಿರಬೇಕು ಕೆಲವೊಂದು ತಂತ್ರಗಳಿರಬೇಕು ತಾನೆ ಅದೇ ರೀತಿ ವಾಲಿಬಾಲ್ ಆಟಕ್ಕೂ ಕೂಡ ನಾವು ಕೆಲವೊಂದು ತಂತ್ರಗಳನ್ನ ನೋಡಿದಾಗ ಮುಂದೆ ಬರೋದೇನು ಸರ್ವಿಸ್ ತಂತ್ರಗಳಿಗೆ ಬಂದಾಗ ನಾವು ಮೊದಲು ಸರ್ವಿಸ್ ಅನ್ನ ನೋಡ್ತೀವಿ ಅಲ್ವಾ ಸರ್ವಿಸ್ ಮಾಡೋದು ನೋಡಿದಿರಲ್ವಾ ತುಂಬಾನೇ ಈಸಿ ಸರ್ವಿಸ್ ಹೇಗೆ ಮಾಡ್ತೀರಾ ಒಬ್ಬೊಬ್ರೆ ಏನೋ ಯಾರು ಹೊರಗಿಂದ ಮನೆ ಹೊರಗಿಂದ ಗೆರೆ ಸರ್ವಿಸ್ ಲೈನ್ ಹೊರಗಡೆಯಿಂದ ಎಂಡ್ ಲೈನ್ ಅಂತ ಕರಿತೀವಲ್ವಾ ವಾಲಿಬಾಲ್ ಆಟದಲ್ಲಿ ಇದೆ ಅಂದ್ರೆ ಕೋರ್ಟು ಇದು ಸರ್ವಿಸ್ ಲೈನ್ ಆಗಿರುತ್ತಲ್ವಾ ಅದನ್ನ ಕೊನೆಯ ಗೆರೆ ಅಂತ ಕರಿತೀವಿ ಇಲ್ಲಿಂದ ಒಂದ್ ಕಡೆಯಿಂದ ನಾವು ಏನ್ ಮಾಡ್ತೀವಿ ಸರ್ವಿಸ್ ಅನ್ನ ಮಾಡ್ತೀವಲ್ವಾ ನೆಕ್ಸ್ಟ್ ಗೆರೆ ಹೊರಗಿಂದ ಮಾಡೋದು ನಿಯಮ ಹೇಳುತ್ತೆ ತಂತ್ರ ಬೇಕು ತಾನೆ ತಂತ್ರ ಅಂದ್ರೆ ಏನು ನಾವು ಸುಮ್ಮನೆ ಬಂದು ನಿಂತ್ಕೊಂಡ್ಬಿಟ್ಟು ಸುಮ್ಮನೆ ಸರ್ವಿಸ್ ಮಾಡ್ಬಿಡ್ತೀನ ಏನ್ ಮಾಡ್ತೀವಿ ಮೊದಲಿಗೆ ನಾವು ನೋಡೋದೇನು ಅಥವಾ ಖಾಲಿ ಜಾಗವನ್ನ ನೋಡ್ತೀವಿ ಅಥವಾ ದುರ್ಬಲ ಆಟಗಾರ ಯಾರು ಆ ತಂಡದಲ್ಲಿ ವೀಕ್ ಯಾರು ಇದ್ದಾರೆ ಅಲ್ವಾ ಅಥವಾ ಪ್ರಥಮ ಪಾಸ್ ಅಂದ್ರೆ ಫಸ್ಟ್ ಪಾಸ್ ಯಾರಿಗೆ ನೀಡ್ಲಿಕ್ಕೆ ಬರಲ್ಲ ಈಗ ನಾವು ಸರ್ವಿಸ್ ಮಾಡಿದೀವಿ ಅಂದ್ರೆ ಆ ಸರ್ವಿಸ್ ಅನ್ನ ಯಾರಿಗೆ ಎತ್ತಲಿಕ್ಕೆ ಬರಲ್ಲ ಅಥವಾ ಖಾಲಿ ಜಾಗ ಅಥವಾ ದುರ್ಬಲ ಆಟಗಾರ ಇವುಗಳನ್ನ ನಾವು ಗುರುತಿಸಿ ಸರ್ವಿಸ್ ಅನ್ನ ಮಾಡ್ತೀವಿ ಅಲ್ವಾ ಇದು ಈಸಿ ತಾನೆ ಇದು ಒಂದು ತಂತ್ರ ನಂತರದಲ್ಲಿ ಬಂದ್ರೆ ಸೆಟ್ ಮಾಡೋದು ಏನ್ ಮಾಡ್ತೀವಿ ಚೆಂಡನ್ನ ಸೆಟ್ ಮಾಡುವುದು ಚೆಂಡನ್ನ ಸೆಟ್ ಮಾಡುವುದು ಅಂದ್ರೆ ಹೆಂಗ್ ಮಾಡ್ತೀವಿ ಮೊದಲಿಗೆ ಮಾಡ್ತೀವಿ ನಾವು ನಿಂತಿರ್ತೀವಿ ಫಸ್ಟ್ ಬಾಲ್ ಬಂತು ಸೆಟ್ ಮಾಡ್ಬೇಕು ತಾನೆ ಯಾರಿಗೀಗ ಮುಂಭಾಗದ ವಲಯದ ಆಟಗಾರನ ನೋಡ್ಕೊಂಡ್ಬಿಡ್ತೀವಿ ನಮ್ಮ ಟೀಮ್ ನೋಡ್ತಾರೆ ಇವರು ನಾ ಸೆಟ್ ಆಗ್ಬೇಕಂದ್ರೆ ಮಾಡ್ತೀನಿ ಯಾರು ಚೆನ್ನಾಗಿ ಹೊಡಿತಾರೆ ಇಬ್ಬರಲ್ಲಿ ಯಾರು ಚೆನ್ನಾಗಿ ಹೊಡಿತಾರೆ ಯಾರಿಗೆ ಎತ್ತು ಕೊಟ್ಟರೆ ಚೆನ್ನಾಗಿ ಹೊಡಿತಾರೆ ಅದನ್ನ ಮಾಡ್ತೀವಿ ತಾನೆ ಅದನ್ನ ನೋಡ್ಕೊಂಡ್ಬಿಟ್ಟು ಯಾರು ಚೆನ್ನಾಗಿ ಆಗ್ತಾರೆ ಅಂತ ಫಸ್ಟ್ ನೋಡ್ಕೊಂಡ್ಬಿಡ್ತೀವಿ ನಂತರದಲ್ಲಿ ಈ ಕಡೆ ಬ್ಲಾಕರ್ಗಳು ಇರ್ತಾವೆ ಮುಂದ್ಗಡೆ ಆ ಬ್ಲಾಕರ್ಗಳು ಎಷ್ಟು ಸ್ಟ್ರಾಂಗ್ ಇದ್ದಾರೆ ಅವ್ರನ್ನ ನೋಡ್ತೀವಿ ನಂತರದಲ್ಲಿ ಖಾಲಿ ಜಾಗಕ್ಕೆ ಹಾಕ್ಬೇಕಾ ನಾನು ಸೆಟ್ ಹಾಕೋದು ನಾನು ಲಾಕ್ದಾಗ ಅಥವಾ ಅವ್ರು ಇಲ್ಲಿಂದ ಬ್ಲಾಕರ್ ಈ ಕಡೆ ಎಲ್ಲಾದ್ರೂ ಇದ್ದಾರೆ ಅನ್ಕೊಳ್ಳಿ ನಾನು ಈ ಕಡೆ ಕೊಟ್ಟರೆ ಆರಾಮ ಹೊಡಿತಾನೆ ಆ ರೀತಿ ಖಾಲಿ ಜಾಗವನ್ನ ನೋಡ್ತೀವಿ ಅಲ್ವಾ ಬ್ಲಾಕರ್ ರಹಿತ ವಲಯ ಅಂತ ಕರಿತೀವಿ ಬ್ಲಾಕರ್ ಎಲ್ಲಿಲ್ಲ ಅಂತ ನಾವು ನೋಡ್ಬಿಟ್ಟು ನಾವು ಮಾಡ್ತೀವಿ ಈಸಿಯಾಗಿ ಹೊಡೆಯೋಕೆ ಅವ್ರಿಗೆ ಈಸಿ ಆಗೋ ರೀತಿಯಲ್ಲಿ ಸೆಟ್ ಅನ್ನ ಬಾಲನ್ನ ಸೆಟ್ ಮಾಡ್ಕೊಡ್ತೀವಿ ಆಗ ಅವ್ರು ಈಸಿಯಾಗಿ ಹೊಡೆದು ನಾವು ಅಂಕಗಳನ್ನು ಕೂಡ ಮಾಡ್ಕೊಡ್ತಾರೆ ಆ ಸೆಟ್ ಎತ್ತುವಾಗ ನೋಡ್ಬೇಕು ಈ ಕಡೆ ಆ ಕಡೆ ನೋಡ್ಬೇಕು
ಅಲ್ವಾ? ಖಾಲಿ ಜಾಗ, ಬ್ಲಾಕ್ಗಳನ್ನು ನೋಡಬೇಕು. ಇವುಗಳನ್ನೆಲ್ಲ ನೋಡಿಬಿಟ್ಟು ಶಾಫ್ಟ್ ಅಥವಾ ವೇವ್, ಶಾಫ್ಟ್ ಅಂದ್ರೆ ಗೊತ್ತಾನೆ, ಈಸಿಯಾಗಿ ಹತ್ರನೇ ಎತ್ಕೊಡುವಂಥದ್ದಾಗಿರ್ಬೋದು ಅಲ್ವಾ? ಆ ರೀತಿ ನಾವು ಅವರಿಗೆ ಪಾಸ್ ಹಾಕ್ಕೊಟ್ರೆ ಏನು ಮಾಡ್ತಾರೆ ಅವರು ಸುಲಭವಾಗಿ ಅಂಕೆಗಳನ್ನ ಗಳಿಸ್ತಾರೆ. ಸುಲಭ ಹೊಡಿತಿರ್ತಾನೆ, ರೈಟ್. ನೆಕ್ಸ್ಟ್ ಈ ಆಟದಲ್ಲಿ ನಿಮಗೆ ಬರೋದಷ್ಟೇ ಖಾಲಿ ಜಾಗ, ದುರ್ಬಲ ಆಟಗಾರ, ಅರ್ಥ ಆಗತ್ತಾ? ಅದನ್ನ ನೋಡ್ಬಿಟ್ಟು ನಾವೇನು ಮಾಡ್ತೀವಿ, ಚೆಂಡನ್ನ ಹಾಕ್ತೀವಿ. ಅದೇ ರೀತಿಯಲ್ಲಿ ಅವ್ರು ಏನ್ ಮಾಡ್ತಾರೆ, ಅವರು ಕೂಡ ಆಟವನ್ನು ಮುಂದುವರಿಸ್ಕೊಂಡು ಹೋಗೋದನ್ನ ನಾವು ಕಾಣ್ತೀವಿ ಅಲ್ವಾ? ಮತ್ತೆ ನಾವು ಸಂದರ್ಭಕ್ಕೆ ತಕ್ಕಂತೆ ಆಟವನ್ನು ಆಡ್ಬೇಕಾಗತ್ತೆ. ಏನ್ ಮಾಡ್ಬೇಕಾಗತ್ತೆ? ಸಂದರ್ಭಕ್ಕೆ ತಕ್ಕಂತೆ. ಯಾವ ಸಂದರ್ಭದಲ್ಲಿ ಯಾವ ರೀತಿ ಚೆಂಡು ಬರುತ್ತೆ ಅಂತ ನಮ್ಗೆ ಗೊತ್ತಾಗತ್ತಾ? ಇಲ್ಲದಾನೆ ಆಟ ನಡೆಯುವಂತ ಸಂದರ್ಭದಲ್ಲಿ ಬಂದಂತ ಚೆಂಡನ್ನ ಅಲ್ವಾ, ಲಿಫ್ಟ್ ಅನ್ನ ನೋಡ್ತೀವಿ, ಲಿಫ್ಟ್ ಕರೆಕ್ಟಾಗಿ ಲಿಫ್ಟ್ ಮಾಡ್ಕೊಡ್ತಾನ ಅಂತೇಳಿ ಅಂತ ಜಾಗವನ್ನ, ಖಾಲಿ ಜಾಗವನ್ನ ಗುರುತಿಸ್ಬಿಟ್ಟು ನಾವೇನ್ ಮಾಡ್ತೀವಿ, ಚೆಂಡನ್ನ ಅವರಿಗೆ ಪಾಸ್ ಮಾಡ್ಕೊಡ್ತೀವಿ, ಎತ್ಕೊಡ್ತೀವಿ. ಅವಾಗ ಅವರು ರಭಸವಾಗಿ ಹೊಡೆಯೋದನ್ನ ಕಾಣ್ತೀವಿ. ಈ ಆಟದಲ್ಲಿ ಅಷ್ಟೇ, ಸರ್ವಿಸ್ ಮಾಡುವಾಗ ಆಗಿರ್ಬೋದು, ಸೆಟ್ ಹಾಕುವಾಗ ಆಗಿರ್ಬೋದು, ಸ್ಮ್ಯಾಶ್ ಮಾಡುವಾಗ ಆಗಿರ್ಬೋದು. ಖಾಲಿ ಜಾಗ, ದುರ್ಬಲ ಆಟಗಾರ ಅಂದ್ರೆ ವೀಕ್ ಪ್ಲೇಯರ್. ನೆಕ್ಸ್ಟ್ ಖಾಲಿ ಜಾಗ ಅಂದ್ರೆ ಗ್ಯಾಪೆ ಅಲ್ವಾ? ಇವುಗಳನ್ನ ನೋಡ್ಬಿಟ್ಟು ನಾವು ಏನ್ ಮಾಡ್ತೀವಿ, ಆಟವನ್ನು ಆಡುವಂಥದ್ದಷ್ಟೇ. ಸರಿನಾ? ನೆಕ್ಸ್ಟ್ ಬರೋದು ಸ್ಮ್ಯಾಶಿಂಗ್ ಅಥವಾ ಸ್ಮ್ಯಾಶ್ ಅಲ್ವಾ? ಸ್ಮ್ಯಾಶ್ ಅಂದ್ರೆ ಏನು? ಅಟ್ಯಾಕಿಂಗ್, ಹೊಡೆಯೋದು, ಹೊಡಿಬೇಡಿ ಅಲ್ವಾ? ಸ್ಮ್ಯಾಶ್ ಮಾಡೋದನ್ನ ನೋಡಿದೀರಾ, ರೈಟ್? ಯಾವ ರೀತಿ ಸ್ಮ್ಯಾಶ್ ಮಾಡ್ತೀವಿ? ಈಗ ವಾಲಿಬಾಲ್ ಆಟ ಆಡುವಾಗ ಸ್ಮ್ಯಾಶ್ ಮಾಡ್ತೀವಿ ತಾನೆ? ಹೆಂಗ್ ಮಾಡ್ತೀವಿ? ಎಲ್ಲ ಬಾಲ್ಗಳಿಗೆ ಸ್ಮ್ಯಾಶ್ ಮಾಡ್ಬಿಡ್ತೀವ ಮತ್ತೆ? ಎಸ್, ನೋಡ್ರಿ, ನಾವು ಸ್ಮ್ಯಾಶ್ ಮಾಡುವಾಗ ತಲೆ ಎತ್ತರ ಬರುತ್ತಾನೆ, ತಲೆ ಎತ್ತರದಲ್ಲಿ ಇರಬೇಕು, ಬಲಭಾಗದಲ್ಲಿ ಇರಬೇಕು. ಅವಾಗ ಏನ್ ಮಾಡ್ತೀವಿ, ರಭಸವಾಗಿ ಚೆಂಡಿನ ಮೇಲೆ ಒತ್ತಡವನ್ನು ಹಾಕ್ಬಿಟ್ಟು ನಾವು ಹೊಡೆಯುವಂಥದ್ದು ಅಲ್ವಾ? ನಮ್ಮ ಭುಜದಲ್ಲಿರುವಂತಹ ಶಕ್ತಿಯನ್ನ ಬಳಸಿ ನಾವೇನ್ ಮಾಡ್ತೀವಿ, ರಭಸವಾಗಿ ಹೊಡಿತೀವಿ, ಸುಮ್ಮನೆ ಹೊಡೆಯಲ್ಲ. ಎದುರಾಳಿ ಆಟದ ಆಟಗಾರರನ್ನ ನೋಡ್ತೀವಿ, ನೆಟ್ಟಿನ ಎತ್ತರಕ್ಕೆ ಹೋಗ್ಬೇಕು ಅಲ್ವಾ? ನೆಟ್ಟಿನ ಮೇಲೆ ಬ್ಲಾಕರ್ಗಳಿಗೆ ಸಿಗದ ರೀತಿಯಲ್ಲಿ, ಅಂದ್ರೆ ಕಡಿಮೆ ಎತ್ತರದ ಬ್ಲಾಕರ್ಗಳು, ಕಡಿಮೆ ಎತ್ತರದ ಬ್ಲಾಕರ್ಗಳು ಇದ್ದಂತಹ ಜಾಗವನ್ನ ನೋಡ್ಬಿಟ್ಟು ಅವರ ಮೇಲಿನಿಂದ ನಾವು ವಿರುದ್ಧ ಒಳಗಡೆ ಬೀಳುವಂಗೆ ನಾವೇನ್ ಮಾಡ್ತೀವಿ, ಸ್ಮ್ಯಾಶ್ ಮಾಡ್ತೀವಿ. ಅರ್ಥ ಆಗತ್ತಾ? ಬರ್ತಾರೆ, ನಾವು ಸ್ಮ್ಯಾಶ್ ಮಾಡೋ ಟೈಮಲ್ಲಿ ಬ್ಲಾಕರ್ಗಳು ಬಂದು ಮುಂದೆ ಜಂಪ್ ಮಾಡ್ತಿರ್ತಾರೆ. ಅವುಗಳನ್ನ ನಾವು ನೋಡ್ಬೇಕು, ನೋಡ್ಬಿಟ್ಟು ಏನ್ ಮಾಡ್ಬೇಕು, ಕಡಿಮೆ ಎತ್ತರ, ಅದನ್ನು ಕೂಡ ಕಡಿಮೆ ಎತ್ತರ ಬ್ಲಾಕರ್ ಯಾರು ಇರ್ತಾರಲ್ಲ ಅವ್ರ ಮೇಲಾಸಿ ನಾವೇನ್ ಮಾಡ್ತೀವಿ, ಚೆಂಡನ್ನ ಹೊಡಿತೀವಿ. ಆದ್ರೆ ಸಂದರ್ಭಕ್ಕೆ ತಕ್ಕಂತೆ ಅಲ್ವಾ, ನಿಧಾನವಾಗಿರ್ಬೋದು, ಜೋರಾಗಿರ್ಬೋದು, ಆ ಸಂದರ್ಭಕ್ಕೆ ತಕ್ಕಂತೆ ನಾವು ಹೊಡಿಬೇಕಾಗತ್ತೆ. ಅಥವಾ ಜೋರ ಹೊಡೆದ ಮಾಡಿ ಸ್ಲೋ ಪಾಯಿಂಟ್ ತಗೋತಾನೆ, ಸೆಟ್ ಆಗಿಬಿಡ್ತಾರೆ, ಪಕ್ಕದಲ್ಲಿ ಆಗಿರ್ತಾರೆ, ಬಾಲನ್ನ ಪ್ಲೇಸಿಂಗ್ ಮುಖಾಂತರ ಕೂಡ ಹಾಕೋದನ್ನ ನಾವು ಕಾಣ್ತೀವಿ, ರೈಟ್? ಈ ರೀತಿಯಾಗಿ ನಾವೇನ್ ಮಾಡ್ತೀವಿ, ವಾಲಿಬಾಲ್ ಆಟದಲ್ಲಿ ತಂತ್ರಗಳನ್ನ ಬೆಳೆಸ್ಕೋತೀವಿ. ಒಂದು ಆಟ ಆಡೋದು ಎಷ್ಟು ಮುಖ್ಯ ಅಂದ್ರೆ ಆ ಆಟದಲ್ಲಿ ತಂತ್ರಗಳು, ಕೌಶಲ್ಯಗಳು ಇವೆಲ್ಲ ಕೂಡ ಪ್ರತಿಯೊಬ್ಬ ಆಟಗಾರನಲ್ಲಿ ಇದ್ರೆ ಆ ಆಟ ಏನಾಗುತ್ತೆ, ಉತ್ತಮವಾಗಿ ಬರೋದನ್ನ ನಾವು ಕಾಣ್ತೀವಿ. ಉತ್ತಮ ಪ್ರದರ್ಶನವನ್ನ ನೀಡುತ್ತಾರೆ, ರೈಟ್? ಈಗ ನಾವು ಕೆಲವೊಂದು ತಂತ್ರಗಳನ್ನ ತಿಳ್ಕೊಂಡ್ವಿ. ಸರ್ವಿಸ್ ಯಾವ ರೀತಿ ಮಾಡಬೇಕು, ಸೆಟ್ ಯಾವ ರೀತಿ ಹಾಕಬೇಕು, ಸೆಟ್ ಯಾವ ರೀತಿ ಮಾಡಬೇಕು. ನೆಕ್ಸ್ಟ್ ಸ್ಮ್ಯಾಶ್ ಅಂದ್ರೆ ಅಟ್ಯಾಕ್ ಯಾವಾಗ ಮಾಡಬೇಕು, ಹೇಗೆ ಮಾಡಬೇಕು ಅಲ್ವಾ? ಮತ್ತೆ ಈಗ ನಾವು ಸ್ಮ್ಯಾಶ್ ಮಾಡುವಾಗ ನೋಡ್ಬೇಕು, ಬಾಲ್ನ ಸೆಟ್ ಮಾಡ್ತೀವಲ್ವಾ, ಮುಂಬದಿಯ ಆಟಗಾರರು, ಮುಂದಿನ ವಲಯದ ಆಟಗಾರರು ಸರಿಯಾಗಿ ಹೊಡೆಯಕ್ಕೆ ಬರಲ್ಲ, ಸರಿಯಾಗಿ ಹೊಡೆಯಕ್ಕೆ ಬರಲ್ಲ ಏನ್ ಮಾಡ್ಬೇಕು ನಾವು, ಬ್ಯಾಕ್ ಝೋನ್ ಪ್ಲೇಯರ್ ಹಿಂದೆ ಇರ್ತಾನೆ, ಅದ್ರಲ್ಲಿ ಯಾರು ಚೆನ್ನಾಗಿ ಹೊಡಿತಾರೋ ಅವ್ರಿಗೆ ಎತ್ಕೊಡ್ಬೇಕಾಗತ್ತೆ. ಆದ್ರೆ ಆ ಪ್ಲೇಯರ್ ಏನು ಆಕ್ರಮಣ ಗೆರೆಯನ್ನ ಬೆಳೆಸ್ಕೊಂಡು ಯಾವುದೇ ಕಾರಣಕ್ಕೂ ಹೊಡೆಯಂಗಿಲ್ಲ, ಸ್ಮ್ಯಾಶ್ ಮಾಡಂಗಿಲ್ಲ. ಆಕ್ರಮಣ ಗೆರೆಯಿಂದ ಹೊಡೆದ್ಬಿಟ್ಟು ಹೊರಗಡೆ ಲ್ಯಾಂಡ್ ಆಗಲಿ, ಅದ್ರ ಒಳಗಡೆ ಜಂಪ್ ಮಾಡಲಿ, ಅವನೇನು ತೊಂದರೆ ಇಲ್ಲ. ಆದ್ರೆ ಈ ಆಕ್ರಮಣ ಗೆರೆಯನ್ನ ಬೆಳೆಸ್ಕೊಂಡ್ಬಿಟ್ಟು ಅವನೇನ್ ಮಾಡಂಗಿಲ್ಲ, ಜಂಪ್ ತಗೊಳಂಗಿಲ್ಲ. ನೀವು ಚಿತ್ರದಲ್ಲೂ ಕೂಡ ಕಾಣ್ಬೋದು, ಇಲ್ಲಿ ಪ್ರಾಯೋಗಿಕವಾಗಿ ನೋಡಿದ್ರಿ ಸರ್ವಿಸ್ ಮಾಡ್ತಿರೋ ಚಿತ್ರವನ್ನು ಕೂಡ ನಿಮಗೆ ಕಾಣ್ಬೋದು. ಕಾಣ್ತಿದ್ಯಾ? ಸರ್ವಿಸ್ ಮಾಡ್ತಿರೋ ಪ್ರಾಯೋಗಿಕ ವಿಭಾಗದಲ್ಲಿ ನೋಡಿ ಸರ್ವಿಸ್ ಯಾವ ರೀತಿ ಮಾಡ್ತಿದ್ದಾರೆ ಅಂತೇಳಿ ಅಲ್ವಾ? ನೆಕ್ಸ್ಟ್ ಸರ್ವಿಸ್ ಆದ್ಮೇಲೆ ಕೂಡ ನೀವು ನೋಡ್ಬೋದು, ಇಲ್ಲಿ ನೋಡ್ರಿ ಬಾಲನ್ನ ಸೆಟ್ ಮಾಡುವಂಥದ್ದು, ಬಾಲ್ ಸೆಟ್ ಮಾಡ್ತಿರುವಂಥದ್ದು ಕಾಣ್ತಿದ್ಯಾ? ಯಾರಿಗೆ ಮಾಡಬೇಕು ಏನು ಎಲ್ಲ ನೋಡ್ಕೊಂಡ್ಬಿಟ್ಟು ಬಾಲನ್ನ ಸೆಟ್ ಮಾಡುವಂಥದ್ದು ಕಾಣ್ತೀವಿ. ನಂತರದಲ್ಲಿ ನೇರ ಹೊಡಿತಾರೆ ನೋಡಿ, ಸ್ಮ್ಯಾಶ್ ಮಾಡ್ತೀನಿ ಅಂತಾನೆ, ರೈಟ್? ಇವುಗಳನ್ನು ಕೂಡ ನಾವು ಪ್ರಾಯೋಗಿಕ ವಿಭಾಗದಲ್ಲಿ ತಿಳ್ಕೊತೀವಿ, ರೈಟ್? ಅಕಸ್ಮಾತ್
ಅಥವಾ ವೇಗವಾಗಿ ಈಗ ತುಂಬಾನೇ ಆಟ ನಡೀತಿದೆ, ಅವರ ಅಂಕಗಳನ್ನ ತುಂಬಾನೇ ಕಂಟಿನ್ಯೂಸ್ ಅಂಕಗಳು ಪಡ್ಕೊತಿದ್ದಾರೆ, ಅವಾಗ ನಾವೇನ್ ಮಾಡ್ಬೇಕು? ಕಂಟಿನ್ಯೂಸ್ ಅವರ ಅಂಕ ಪಡ್ಕೊತಿದ್ದಾರೆ ಅಂದಾಗ ನಾವೇನ್ ಮಾಡ್ಬೇಕು? ಆಟವನ್ನ ನಿಧಾನಗೊಳಿಸ್ಬೇಕು, ಸ್ಲೋ ಮಾಡಬೇಕು. ಕಂಟಿನ್ಯೂಸ್ ಪಾಯಿಂಟ್ ತಗೋತಿದ್ದಾರೆ ಅಂದ್ರೆ ನಿಧಾನಗೊಳಿಸ್ಬೇಕು ತಾನೆ, ಅಥವಾ ಟೈಮ್ ಔಟ್ಗಳನ್ನ ತಗೋಬೇಕು. ಟೈಮ್ ಔಟ್ ತಗೋಬೇಕಲ್ವಾ? ನೋಡ್ರಿ, ಎಲ್ಲೇ ಯಾವುದೇ ಆಟವನ್ನ ನಾವು ಆಡುವಂತ ಸಂದರ್ಭದಲ್ಲಿ ವಿರುದ್ಧ ತಂಡದವರು ಕಂಟಿನ್ಯೂಸ್ ಆಗಿ ಪಾಯಿಂಟ್ಗಳನ್ನ ಪಡ್ಕೊತಿದ್ದಾರೆ, ತುಂಬಾನೇ ಚೆನ್ನಾಗಿ ನಮ್ಮಲ್ಲೇ ಅವರು ಹಿಡಿತವನ್ನ ಸಾಧಿಸ್ತಿದ್ದಾರೆ ಅಂದಾಗ ನಾವೇನ್ ಮಾಡಬೇಕು? ಟೈಮ್ ಔಟ್ ತಗೋಬೇಕು, ನಮ್ಮಲ್ಲೇ ಚರ್ಚೆಗಳನ್ನ ಮಾಡ್ಕೋಬೇಕು. ಮಾಡಿದಾಗ ಏನಾಗುತ್ತೆ? ಟೈಮ್ ಚೇಂಜ್ ಆಗುತ್ತೆ. ಆಮೇಲೆ ನಾವಿನ್ನ ಯಾವ ರೀತಿ ಆಡಬೇಕು ಅನ್ನೋದನ್ನ ಮಾತಾಡ್ಕೊಂಡ್ಬಿಟ್ಟು ತಕ್ಷಣ ನಾವು ರೆಡಿ ಆಗ್ಬೋದು. ಆ ರೀತಿ ಮಾಡ್ಬೇಕಾಗತ್ತೆ, ಸರಿನಾ? ನೆಕ್ಸ್ಟ್ ಬಂದ್ರೆ ಆಟಗಾರರಲ್ಲಿ ಇರಬೇಕಾದಂತ ಗುಣಲಕ್ಷಣಗಳು. ವಾಲಿಬಾಲ್ ಆಟಗಾರರಿಗೆ ಇರಬೇಕಾದಂತಹ ಗುಣಲಕ್ಷಣಗಳು ಯಾವ ಯಾವ ಗುಣಲಕ್ಷಣಗಳು ಇರುತ್ತೆ ವಾಲಿಬಾಲ್ ಆಟ? ಈಗ ವಾಲಿಬಾಲ್ ಆಟವನ್ನು ಆಡ್ಬಿಡ್ತೀವಲ್ಲ, ಎಲ್ಲರೂ ಆಡಲಿಕ್ಕಾಗತ್ತಾ? ಇಲ್ಲ. ಈಗ ಕೆಲವೊಬ್ಬರು ಕುಳ್ಳಕ್ಕಿರ್ತಾರೆ, ತುಂಬಾ ಚೆನ್ನಾಗಿ ಆಡ್ತಾರೆ, ಅವ್ರ ವೀಕ್ನೆಸ್ ಅವ್ರ ಹೈಟ್. ವಾಲಿಬಾಲ್ ಆಟಕ್ಕೆ ಬೇಕಾಗಿರೋದು ಉತ್ತಮವಾದಂತ ನಿಲುವು, ಎತ್ತರ ನಿಲುವು. ಉತ್ತಮವಾದಂತ ನಿಲುವು ಬೇಕು, ಎತ್ತರದ ನಿಲುವು ಬೇಕು. ಎತ್ತರದ ನಿಲುವು ಇದ್ಬಿಟ್ರೆ ಆ ಆಟಗಾರ ಏನ್ ಮಾಡ್ತಾನೆ? ಸ್ಮ್ಯಾಶ್ ಮಾಡ್ಲಿಕ್ಕೆ ಅಥವಾ ಬ್ಲಾಕ್ ಮಾಡ್ಲಿಕ್ಕೆ ತುಂಬಾನೇ ಈಸಿ ಆಗುತ್ತೆ. ಈಸಿ ಆಗುತ್ತಾನೆ, ನೆಟ್ಟಿನ ಎತ್ತರದಿಂದ ಬಂದಂತ ಚೆಂಡನ್ನು ತಡೆ ಹಿಡಿತಾನೆ, ಹಾಗೆ ಆ ಚೆಂಡನ್ನು ಕೂಡ ಹೊಡೆಯುವಂತ ಸಾಮರ್ಥ್ಯ ಅವನಲ್ಲಿ ಇರುತ್ತೆ. ಹಾಗಾಗಿ ವಾಲಿಬಾಲ್ ಆಟದಲ್ಲಿ ನಿಮಗೆ ಏನ್ ಬೇಕು? ಎತ್ತರವಾದ ನಿಲುವು ಬೇಕು ಅಲ್ವಾ? ಅಥವಾ ಎತ್ತರವಾದಂತ ಎತ್ತರದ ನಿಲುವು ಬೇಕಾಗತ್ತೆ. ನಂತರದಲ್ಲಿ ಅಂಕಣದ ಉದ್ದಕ್ಕೂ ಕೂಡ ನಾವು ಆಡ್ಬೇಕಂದ್ರೆ ಅಂಕಣದ ಉದ್ದಕ್ಕೂ ನಾವು ಓಡಾಡ್ಕೊಂಡು ಆಡ್ಬೇಕಾನೆ. ವಾಲಿಬಾಲ್ ಆಟ ಒಂದೇ ಜಾಗ ನಿಂತಿರ್ತೀವ? ಆ ಕಡೆ ಈ ಕಡೆ ಓಡಾಡ್ತಾನೆ ಇರ್ತೀವಿ. ಅದು ತುಂಬಾ ಕ್ರಿಯಾಶೀಲವಾದಂತ ಆಟ ಅಲ್ವಾ? ಹಾಗಾಗಿ ಪರಿಣಾಮಕಾರಿಯಾಗಿ ನಾವು ಆಡ್ಬೇಕಂದ್ರೆ ಅಂಕಣದ ಉದ್ದಕ್ಕೂ ಕೂಡ ನಾವು ಪರಿಣಾಮಕಾರಿಯಾಗಿ ಆಡ್ಬೇಕಂದ್ರೆ ನಮಗೆ ಏನ್ ಬೇಕು? ಚಪಲತೆ ಬೇಕು. ಚಪಲತೆ ಬೇಕು ತಾನೆ? ಅಂಕಣದ ಉದ್ದಕ್ಕೂ ಕೂಡ ನಾವು ಆಡ್ಬೇಕಂದ್ರೆ ತುಂಬಾ ಆಕ್ಟಿವ್ ಆಗಿ ಆಡ್ಬೇಕಂದ್ರೆ ನಮಗೆ ಚಪಲತೆ ತುಂಬಾನೇ ಅವಶ್ಯಕ. ನೆಕ್ಸ್ಟ್ ಬರೋದು ನೆಕ್ಸ್ಟ್ ಏನು? ಸ್ಫೋಟಕ ಶಕ್ತಿ. ಗುಡ್. ಏನ್ ಬೇಕು ನಮಗೆ? ಸ್ಫೋಟಕ ಶಕ್ತಿ. ಸ್ಫೋಟಕ ಶಕ್ತಿ ಎಲ್ಲಿ ಬೇಕು? ಭುಜಗಳಲ್ಲಿ ಸ್ಫೋಟಕ ಶಕ್ತಿ ಬೇಕು ಅಲ್ವಾ? ಪರಿಣಾಮಕಾರಿಯಾಗಿ ನಾವು ಆಟವನ್ನು ಆಡ್ಬೇಕಂದ್ರೆ ನಮಗೆ ಏನ್ ಬೇಕು? ಭುಜಗಳಲ್ಲಿ ಸ್ಫೋಟಕ ಶಕ್ತಿ ಬೇಕಾಗತ್ತೆ ಅಲ್ವಾ? ಎತ್ತರದಿಂದ ಬಂದಂತ ಚೆಂಡನ್ನು ಹೊಡಿತಿದ್ದಾನೆ, ಹಾಗಾಗಿ ನಮಗೆ ಭುಜಗಳಲ್ಲಿ ಸ್ಫೋಟಕ ಶಕ್ತಿ ಬೇಕು. ನೆಕ್ಸ್ಟ್ ಬರೋದು ಮೈ ಬಡಿತ ಅಲ್ವಾ? ಆಟ ಆಡುವಂತ ಸಂದರ್ಭದಲ್ಲಿ ಚೆಂಡು ಹೀಗೆ ಬರುತ್ತೆ ಹಾಗೆ ಬರುತ್ತೆ ಅಂತೇಳಿ ನಾವು ಜಡ್ಜ್ ಮಾಡಕ್ಕಾಗಲ್ಲ. ಜಡ್ಜ್ ಮಾಡ್ಬೋದಾ? ಇಲ್ಲ. ಚೆಂಡು ಹೀಗೆ ಬರುತ್ತೆ ಹೇಳಕ್ಕಾಗಲ್ಲ. ಆ ಬಂದಂತ ಚೆಂಡನ್ನ ನಾವು ಕೈಯಿಂದ ಆಗಿರ್ಬೋದು, ಕಾಲಿಂದ ಆಗಿರ್ಬೋದು, ನಾವು ಆಡ್ಬೇಕಂದ್ರೆ ನಮ್ಮ ದೇಹದನ್ನ ಬಗ್ಗಿಸ್ಬೇಕಾನೆ. ಯಾವ ಕಡೆ ಬರುತ್ತೋ ಆ ಕಡೆ ಬಗ್ಬೇಕಾನೆ. ಹಾಗಾಗಿ ನಮ್ಮ ದೇಹ ಫ್ಲೆಕ್ಸಿಬಿಲಿಟಿಯನ್ನ ಹೊಂದಿರಬೇಕಾಗತ್ತೆ. ಅಂದ್ರೆ ಮೈ ಬಡಿತ ಯಾವ ಕಡೆ ಬಂದ್ರು ಕೂಡ ಹೊಡೆಯುವಂತೆ ಏನಿರ್ಬೇಕು? ಮೈ ಮಣಿತ ಬೇಕು ಅಲ್ವಾ? ನೆಕ್ಸ್ಟ್ ಬರೋದು ಚೆಂಡನ್ನ ಏನ್ ಬೇಕು? ಬೇಗ ಬೇಕು ಅಲ್ವಾ? ಚೆಂಡು ಸಮಯಕ್ಕೆ ಹೋಗ್ಬೇಕಾಗ್ತದೆ ಅಂದ್ರೆ ನಮಗೆ ಏನ್ ಬೇಕಾಗತ್ತೆ? ಬೇಗ, ಸ್ಪೀಡ್ ಬೇಕಾನೆ. ನೆಕ್ಸ್ಟ್ ಆಮೇಲೆ ಬಂದ್ರೆ ಪ್ರತಿಕ್ರಿಯಾ ಬೇಗ. ಏನು? ಪ್ರತಿಕ್ರಿಯೆ ಬೇಗ. ನೋಡ್ರಿ, ವೇಗವಾಗಿ ನಾವು ಚೆಂಡನ್ನ ಆ ಕಡೆ ಕಳಿಸ್ಬೇಕಂದಾಗ ಸ್ಪೀಡಾಗಿ ಕಳಿಸ್ಬೇಕಲ್ವಾ? ಚೆಂಡು ಸ್ಪೀಡಾಗಿ ಕಳಿಸಿದ್ರೆ ಈಸಿಯಾಗಿ ಹೊಡಿತಾರೆ. ಹಾಗಾಗಿ ಒಂದ್ ಸ್ವಲ್ಪ ಸ್ಪೀಡ್ ಇದ್ದಾಗ, ವೇಗವಾಗಿ ಚೆಂಡು ಹೋದಾಗ ಅವರಿಗೆ ಬಾಲನ್ನ ತಗೊಳ್ಳೋದು ಕೂಡ ಕಷ್ಟ ಆಗುತ್ತೆ. ಹಾಗಾಗಿ ನಾವು ಆರಾಮವಾಗಿ ನಾವೇನ್ ಮಾಡ್ಬೋದು? ಅಂಕಗಳನ್ನ ಗಳಿಸ್ಬೋದು, ಜೀವನ ಕೂಡ ಸಾಧಿಸಬಹುದು. ನೆಕ್ಸ್ಟ್ ಬಂದ್ರೆ ಪ್ರತಿಕ್ರಿಯಾ ವೇಗ. ಪ್ರತಿಕ್ರಿಯಾ ವೇಗ ಅಂದ್ರೆ ಏನಾಗುತ್ತೆ? ಕ್ರಿಯೆಗೆ ಪ್ರತಿಕ್ರಿಯೆ ಅಲ್ವಾ? ವಿರುದ್ಧ ತಂಡದಿಂದ ಬಂದಂತ ಚೆಂಡನ್ನ ನಾವು ತಕ್ಷಣಕ್ಕೆ ಏನ್ ಮಾಡ್ತೀವಿ? ವಿರುದ್ಧ ಗಣಕ್ಕೆ ಕಳಿಸುವಂತದ್ದು. ಇವೆಲ್ಲವುಗಳು ಗುಣಲಕ್ಷಣಗಳು ನಮ್ಮಲ್ಲಿ ಇದ್ದಾಗ ನಾವು ಆಟವನ್ನು ಏನ್ ಮಾಡಬಹುದು? ಪರಿಣಾಮಕಾರಿಯಾಗಿ ನಾವು ಆಡಬಹುದು. ಅದರ ಜೊತೆಗೆ ನಾವು ಅಂಕಗಳನ್ನು ಕೂಡ ಗಳಿಸಬಹುದು. ತಾನೆ?
ಇದರಲ್ಲಿ ಏನಾದರೂ ಡೌಟ್ಸ್ ಇದೆಯಾ? ಇಲ್ಲ. ಏನಾದರೂ ಡೌಟ್ಸ್ ಇದ್ರೆ ಕೇಳಿ. ರೈಟ್ ಸರ್ ಬರ್ತಾನೆ ಅನ್ಸುತ್ತೆ. ಸರ್ವಿಸ್ ಬಗ್ಗೆ ಆಗಿರ್ಬೋದು, ನೆಕ್ಸ್ಟು ಸೆಟ್ ಮಾಡೋದ್ರ ಬಗ್ಗೆ ಆಗಿರ್ಬೋದು, ಅಥವಾ ಸ್ಮ್ಯಾಶ್ ಮಾಡೋದ್ರ ಬಗ್ಗೆ ಏನಾದರೂ ಡೌಟ್ಸ್ ಇದ್ರೆ ಕೇಳಿ. ಈಗ ವಾಲಿಬಾಲ್ ಅಲ್ಲಿ ನಿಮಗೆ ಪ್ಲೇಯರ್ ಪೊಸಿಷನ್ ಗೊತ್ತಿದೆ ಅಲ್ವಾ? ಏನಿದು? ರೈಟ್. ಪ್ಲೇಯರ್ ಪೊಸಿಷನ್ ನಿಂತಿರ್ತಾವಲ್ವಾ? ಈ ರೀತಿ ಪ್ಲೇಯರ್ ಪೊಸಿಷನ್ ಇರುತ್ತೆ. ಈಗ ಸ್ಮ್ಯಾಶ್ ಮಾಡೋದು ಇವರನ್ನ ಏನಂತ ಕರಿತೀವಿ ನಾವು? ಫ್ರಂಟ್ ಜಂಪ್ ಪ್ಲೇಯರ್ಸ್ ಅಥವಾ ಮುಂಭಾಗದ ವಲಯದ ಆಟಗಾರರು ಅಂತ ಕರಿತೀವಿ. ಇವರನ್ನ ಬ್ಯಾಕ್ ಜಂಪ್ ಪ್ಲೇಯರ್ಸ್, ಹಿಂಭಾಗದ ವಲಯದ ಆಟಗಾರರು ಅಂತ ಕರಿತೀವಿ. ರೈಟ್. ಈಗ ಸೆಟ್ ಇವರೇ ಹಾಕೋದು, ಇವ್ನು ಸೆಟ್ ಆಗಿದಾಗ ಇವ್ರು ಯಾರಾದ್ರೂ ಸ್ಮ್ಯಾಶ್ ಮಾಡ್ತಾರಲ್ವಾ? ಯಾರಾದ್ರೂ ಇವ್ರಿಬ್ರು ಕೂಡ ಬರದಂತಹ ಸಂದರ್ಭದಲ್ಲಿ ಇವರು ಒಂದ್ ಸ್ವಲ್ಪ ವೀಕ್ ಅದರ ಅಂದಾಗ ಏನ್ ಮಾಡ್ತಾನೆ? ಬ್ಯಾಕ್ ಜಂಪ್ ಪ್ಲೇಯರ್ಸ್ಗೆ ಹಾಕ್ಬಿಡ್ತಾನೆ. ಇವ್ರು ಯಾರಾದ್ರೂ ಹೊಡಿಬಹುದು ಅವಾಗ. ಆದ್ರೆ ಇವ್ರೇನ್ ಮಾಡ್ಬೇಕು? ಆಕ್ರಮಣ ಗೆರೆಯನ್ನ ದಾಟಿ ಹೊಡೆಯಂಗಿಲ್ಲ. ಹಿಂಭಾಗದಿಂದ ಹೊಡಿಬಹುದು, ಈ ಗೆರೆಯನ್ನ ಒಟ್ಟು ಕಳಿಸ್ಕೊಂಡು ಹೊಡೆಯಂಗಿಲ್ಲ. ಗೆರೆ ಮೇಲೆ ಕಾಲಿಟ್ಟಾಗಿರ್ಬೋದು ಅಥವಾ ಒಳಗೆ ಬಂದಾಗಿರ್ಬೋದು, ಹೊಡೆಯಂಗಿಲ್ಲ. ಅರ್ಥ ಆಗತ್ತಾ? ಹಿಂಭಾಗದಿಂದಲೇ ಹೊಡಿಬೇಕು, ಒಳಗಡೆ ಲ್ಯಾಂಡ್ ಆಗ್ಬೋದು. ಹೊಡೆದ್ಬಿಟ್ಟು ಸ್ಮ್ಯಾಶ್ ಮಾಡಿಬಿಟ್ಟು ಒಳಗಡೆ ಜಂಪ್ ಮಾಡ್ಬೋದಲ್ವಾ ಒಳಗಡೆ? ರೈಟ್. ಹಾಗಾಗಿ ನಾವು ಯಾವುದೇ ಒಂದು ಆಟ ಆಡಿ ಬಂದ್ರೆ, ಅದರಲ್ಲೂ ಕೂಡ ವಾಲಿಬಾಲ್ ಆಟ ಆಡುವಾಗ ಈ ತಂತ್ರಗಳನ್ನ ಅಳವಡಿಸ್ಕೊಂಡು ನಾವು ಏನ್ ಮಾಡಬೇಕಾಗತ್ತೆ? ಆಟವನ್ನ ಆಡಬೇಕಾಗತ್ತೆ. ಅದರಲ್ಲಿ ಸರ್ವಿಸ್ ಆಗಿರ್ಬೋದು, ಸರ್ವಿಸ್ ಅನ್ನು ಕೂಡ ನೀವು ತಿಳ್ಕೊಬಹುದು. ಸರ್ವಿಸ್ ಅಲ್ಲಿ ಅಂಡರ್ ಹ್ಯಾಂಡ್ ಸರ್ವಿಸ್ ಬರುತ್ತೆ. ನೆಕ್ಸ್ಟ್ ಬ್ಯಾಟಿಂಗ್ ಸರ್ವಿಸ್ ಅಂತ ಕರಿಬಹುದು ಅಲ್ವಾ? ಬಾಲ್ ಅನ್ನ ನಾವು ಸರ್ವಿಸ್ ಮಾಡುವಾಗ ಮಾಡುವಂತ ಸಂದರ್ಭದಲ್ಲಿ ಏನನ್ನ ಗಮನಿಸ್ತೀವಿ? ಎದುರಾಳಿ ತಂಡದಲ್ಲಿ ಗ್ಯಾಪ್ ಮತ್ತೆ ವೀಕ್ ಗ್ಯಾಪ್ ಅಂದ್ರೆ ಖಾಲಿ ಜಾಗವನ್ನು ನೋಡ್ತೀವಿ, ದುರ್ಬಲ ಆಟಗಾರರನ್ನ ನೋಡ್ತೀವಿ. ನಂತರದಲ್ಲಿ ಪ್ರಥಮ ಪಾಸನ್ನ ಸರಿಯಾಗಿ ಹೊಡೆದೇ ಇರುವಂತಹ ಆಟಗಾರರನ್ನ ನೋಡ್ತೀವಿ. ನೋಡ್ಬಿಟ್ಟು ಸಂದರ್ಭಕ್ಕೆ ತಕ್ಕಂತೆ ನಾವು ಸರ್ವಿಸ್ ಅನ್ನ ಮಾಡ್ತೀವಿ ಅಲ್ವಾ? ನಂತರದಲ್ಲಿ ಬಂದ್ರೆ ಸೆಟ್ ಮಾಡೋದು. ಸೆಟ್ ಯಾವ ರೀತಿ ಮಾಡ್ತೀವಿ ನಾವು? ಮೊದಲಿಗೆ ಮುಂಭಾಗದ ವಲಯದ ಆಟಗಾರರನ್ನ ನೋಡ್ಕೊಂತೀವಿ, ನಮ್ಮ ತಂಡದ ಆಟಗಾರರನ್ನ ನೋಡ್ಕೊಂಡ್ಬಿಟ್ಟು ನಂತರದಲ್ಲಿ ವಿರುದ್ಧ ತಂಡದಲ್ಲಿರುವಂತರು ಮುಂಭಾಗದ ಆಟಗಾರರು ಅಂದ್ರೆ ಬ್ಲಾಕರ್ ಏನಿರ್ತಾವೆ ಆ ಬ್ಲಾಕರ್ಗಳನ್ನ ನಾವು ಅಬ್ಸರ್ವ್ ಮಾಡ್ತೀವಿ. ಆಮೇಲೆ ಎತ್ತರ ಆಗಿರ್ಬೋದು, ಶಾರ್ಟ್ ಆಗಿರ್ಬೋದು, ಅಥವಾ ಬ್ಲಾಕರ್ ರಹಿತ ಆಗಿರ್ಬೋದು, ಅಥವಾ ವೇವ್ ಪಾಸ್ ವೇವ್ ಆಗ್ಬಿಟ್ಟು ಚೆಂಡನ್ನ ಏನ್ ಮಾಡ್ತೀವಿ ನಾವು? ವಿರುದ್ಧ ತಂಡಕ್ಕೆ ಕಳಿಸ್ತೀವಿ. ಅವಾಗ ಈಸಿಯಾಗಿ ನಾವೇನ್ ಮಾಡ್ಬೋದು? ಪಾಯಿಂಟ್ಗಳನ್ನ ಕಳಿಸ್ಬೋದು ಅಲ್ವಾ? ನಂತರ ಅದ್ರಲ್ಲಿ ಬಂದ್ರೆ ನೆಕ್ಸ್ಟ್ ಅದೇ ರೀತಿ ಸಂದರ್ಭಕ್ಕೆ ತಕ್ಕಂತೆ ನಾವು ಆಟಗಳನ್ನು ನೋಡ್ತೀವಿ. ಅದನ್ನು ಕೂಡ ಅಷ್ಟೇ ಸೆಟ್ ಹಾಕುವಾಗ ನಾವು ಖಾಲಿ ಜಾಗವನ್ನು ನೋಡಿದ್ರು ಕೂಡ ನಾವು ಸೆಟ್ ಅನ್ನ ಮಾಡ್ಬಿಡ್ಬೋದು ಅಲ್ವಾ? ನೆಕ್ಸ್ಟ್ ಲಿಫ್ಟರ್ಗಳನ್ನ ನೋಡ್ತೀವಿ. ಲಿಫ್ಟರ್ಗಳನ್ನ ನೋಡ್ಬಿಟ್ಟು ನಾವೇನ್ ಮಾಡ್ತೀವಿ? ಹಾಕುವಾಗ ಗ್ಯಾಪ್ ಅನ್ನ ನೋಡ್ತೀವಿ. ಅದ್ರ ಜೊತೆಗೇನೆ ಮತ್ತೆ ಸಂದರ್ಭಕ್ಕೆ ತಕ್ಕಂತೆ ನಾವು ನೋಡ್ಕೊಂಡ್ಬಿಟ್ಟು ಚೆಂಡನ್ನ ಹಾಕ್ತೀವಿ ಅಲ್ವಾ? ನೆಕ್ಸ್ಟ್ ಬರೋದು ನಿಮಗೆ ಸ್ಮ್ಯಾಶ್. ಆಟದಲ್ಲಿ ಹೆಚ್ಚು ಇಷ್ಟಪಡುವಂತಹ ಒಂದು ಸ್ಕಿಲ್ ಅಂದ್ರೆ ಯಾವುದು? ತಂತ್ರ ಅಂದ್ರೆ ಸ್ಮ್ಯಾಶ್. ಬರ್ಲಿ ಏನು ಮಾಡ್ತಾರೋ ಏನೋ ಗೊತ್ತಿಲ್ಲ, ಒಟ್ಟು ಜಂಪ್ ಮಾಡಿಬಿಟ್ಟು ಜಿಗಿದು ಹೊಡಿಬೇಕಷ್ಟೇ. ಜಿಗಿದು ಜೋರಾಗಿ ಹೊಡಿಬೇಕು. ಅದಕ್ಕೆ ಏನ್ ಬೇಕು? ಸ್ಮ್ಯಾಶ್. ಆಟ ಜಾಸ್ತಿ ಥ್ರಿಲ್ಲಿಂಗ್ ಬರುವಂತದ್ದು ಗೇಮಲ್ಲಿ ಯಾವುದು? ಸ್ಮ್ಯಾಶ್. ಬರುತ್ತಾನೆ? ರೈಟ್. ಸ್ಮ್ಯಾಶ್ ಮಾಡುವಂತ ಸಂದರ್ಭದಲ್ಲಿ ಏನು ಗಮನದಲ್ಲಿ ಇಟ್ಕೊಂಡು ಸ್ಮ್ಯಾಶ್ ಮಾಡ್ತೀವಿ? ಗ್ಯಾಪ್ ಅನ್ನ ನೋಡ್ತೀವಿ, ಅಲ್ಲೂ ಕೂಡ ವೀಕ್ ನೋಡ್ತೀವಿ. ಮತ್ತೆ ಕಡಿಮೆ ಬ್ಲಾಕರ್ ಎತ್ತರ ಬ್ಲಾಕರ್ ಇರ್ತಾನೆ, ಕಡಿಮೆ ಎತ್ತರ ಬ್ಲಾಕರ್ ಇರುವಂತವ್ರನ್ನ ನೋಡ್ತೀವಿ. ನೋಡ್ಬಿಟ್ಟು ನಾವೇನ್ ಮಾಡ್ತೀವಿ? ಎದುರಾಳಿ ತಂಡದಲ್ಲಿ ನಾವು ಸ್ಫೋಟಕ ಶಕ್ತಿಯನ್ನ ಬಳಸಿ ಜಿಗಿದ್ಬಿಟ್ಟು ಹೊಡಿತೀವಿ. ಹೊಡೆಯುವಾಗ್ಲೂ ಅಷ್ಟೇ ನಾವು ಬರೀ ಹೊಡೆದ್ಬಿಟ್ಟು ಜೋರಾಗಿ ಹೊಡೆದ್ಬಿಟ್ರೆ ಅಷ್ಟೇ ಸ್ಮ್ಯಾಶ್ ಅಲ್ಲ. ಹೊಡೆಯುವಂತ ಸಂದರ್ಭದಲ್ಲಿ ನಾವು ಹೆಚ್ಚು ಕಡಿಮೆ ಮಾಡಬೇಕು. ಅವ್ರಿಗೆ ಕನ್ಫ್ಯೂಸ್ ಮಾಡ್ಬೇಕಾನೆ. ಕೆಲವೊಬ್ರು ಬ್ಲಾಕರ್ಗಳು ಏನೇನು ಕೂಡ ತಿಳಿಯುವಂತ ಸಾಮರ್ಥ್ಯವನ್ನು ಹೊಂದಿರ್ತಾರೆ. ಅವರ ಸಾಮರ್ಥ್ಯಕ್ಕೆ ನಮ್ಮ ಟೆಕ್ನಿಕ್ ಅನ್ನ ಯೂಸ್ ಮಾಡಿಬಿಟ್ಟು
ಅವ್ರಿಗೆ ಹೊಡೆದಂಗೆ ಮಾಡಿಬಿಟ್ಟು ಸೈಡ್ ಹೊಡೆಯೋದು. ಸ್ಕಿಲ್ಸ್ ಸಂದರ್ಭಕ್ಕೆ ತಕ್ಕಂತೆ ನಾವೇನು ಬಳಸಬೇಕು, ಕೆಲವೊಂದು ಟೆಕ್ನಿಕ್ಗಳನ್ನು ನಾವು ಬಳಸ್ಬಿಟ್ಟು ಆಟವನ್ನ ಆಡಬೇಕಾಗತ್ತೆ ಅಲ್ವಾ. ಇಷ್ಟನ್ನ ನಾವು ಏನು ಹೇಳ್ತೀವಿ. ಮತ್ತೆ ಇನ್ನೊಂದು ನೆನಪಲ್ಲಿ, ಅವರು ಅಕಸ್ಮಾತ್ ಅಂಕಗಳನ್ನ ಕಂಟಿನ್ಯೂಸ್ ಆಗಿ ಗಳಿಸ್ತಿದ್ದಾರೆ ಅಂದ್ರೆ ನಾವೇನ್ ಮಾಡ್ಬೇಕಂದ್ರೆ ಏನ್ ಮಾಡ್ಬೇಕು, ಟೈಮ್ ಔಟ್ ತಗೋಬೇಕು. ಮತ್ತೆ ಮಾಡ್ಬೇಕು, ಆಟವನ್ನ ನಿಧಾನಗೊಳಿಸ್ಬೇಕು ಅಲ್ವಾ. ಅವಾಗ ನಾವು ಆರಾಮಾಗಿ ಒಂದು ಆಟವನ್ನ ಉತ್ತಮವಾಗಿ ಪ್ರದರ್ಶನವನ್ನ ಅಂದ್ರೆ ನಾವು ಟೀಮಲ್ಲಿ ಮಾತಾಡ್ಕೊಂಡ್ಬಿಟ್ಟು ಅವಕಾಶ ಸಿಗುತ್ತಾನೆ ಯಾವ ರೀತಿ ಅವರನ್ನ ನಾವು ಟ್ಯಾಕಲ್ ಮಾಡಬೇಕು ಅನ್ನೋದನ್ನ ತಿಳ್ಕೋಬಹುದು. ನೆಕ್ಸ್ಟ್ ಬಂದ್ರೆ ಆಟಗಾರರ ಗುಣಲಕ್ಷಣಗಳು. ನಿಮಗೆ ಹೇಳಿದ್ದೀನಿ ನಾನು ಆಗ್ಲೇನೆ ಅಲ್ವಾ. ಆಟಗಾರನಲ್ಲಿ ನಾವು ಏನೇನಿರ್ಬೇಕು, ಎತ್ತರವಾದ ನಿಲುವು. ವಾಲಿಬಾಲ್ ಆಟವನ್ನ ಆಡಬೇಕಂದ್ರೆ ಎತ್ತರವಾದ ನಿಲುವು ಯಾಕೆ ಬೇಕು, ಜೋರಾಗಿ ಹೇಳ್ಬೇಕು, ಗಟ್ಟಿಯಾಗಿ ಹೇಳ್ಬೇಕು. ನೆಟ್ನ ಎತ್ತರಕ್ಕೆ ಬರುವಂತಹ ಬಾಲನ್ನ ನಾವು ತಡಿಬಹುದು ಅಥವಾ ಹೊಡಿಲೂಬಹುದು. ಹಾಗಾಗಿ ವಾಲಿಬಾಲ್ ಆಟದಲ್ಲಿ ಏನ್ಬೇಕು, ಎತ್ತರವಾದ ನಿಲುವು ಬೇಕು. ನೆಕ್ಸ್ಟ್ ಚಪಲತೆ ಆಗ್ಬೇಕು. ಅಂಕಣದುದ್ದಕ್ಕೂ ಕೂಡ ನಾವು ಓಡಾಡಬಹುದು. ಪರಿಣಾಮಕಾರಿಯಾಗಿ ಆಟ ಆಡ್ಬೇಕಂದ್ರೆ ನಮಗೆ ಏನ್ಬೇಕು, ನೆಕ್ಸ್ಟ್ ಸ್ಫೋಟಕ ಶಕ್ತಿ ಆಗ್ಬೇಕು. ಜಿಗಿದು ಹೊಡಿಬೇಕಾದ್ರೆ ಶಕ್ತಿ ಬೇಕಾದ್ರೆ ಅವಾಗ ಜಿಗಿದು ಹೊಡಿಲಿಕ್ಕೆ ನಮಗೆ ಏನ್ ಬೇಕು, ಸ್ಫೋಟಕ ಶಕ್ತಿ ಬೇಕು. ನೆಕ್ಸ್ಟ್ ಮೈ ಮಣಿತ ಆಗ್ಬೇಕು. ಕಾಲುಗಳಿಂದ ನಾವು ಆಟ ಆಡ್ಬೇಕಂದಾಗ ನಮಗೆ ಏನ್ ಬೇಕು, ಈ ಕಡೆ ಆ ಕಡೆ ನಾವು ಏನ್ ಮಾಡ್ತೀವಿ, ಮೈ ಮಣಿಯುತ್ತಾನೆ ಹೋಗುತ್ತಾನೆ. ಯಾವ ಕಡೆ ಬೇಕೋ ಆ ಕಡೆ. ಚೆಂಡು ನಿಂತಲ್ಲೇ ಬರುತ್ತಾ, ನಾವ್ ನಿಂತ್ಕೊಂಡು ನಿಂಗೆ ಹೊಡಿತೀವ ತಾನೆ. ಚೆಂಡು ಯಾವ ರೀತಿ ಬರುತ್ತೋ ಸಂದರ್ಭಕ್ಕೆ ಆ ರೀತಿ ನಾವು ಹೊಡಿಬೇಕಾಗತ್ತೆ. ಹಾಗಾಗಿ ನಮಗೆ ಏನ್ ಬೇಕು, ಫ್ಲೆಕ್ಸಿಬಿಲಿಟಿ ಮೀನ್ಸ್ ಮೈ ಮಣಿತ ನಮಗೆ ಬೇಕಾಗತ್ತೆ. ನೆಕ್ಸ್ಟ್ ಬರೋದು ವೇಗ. ವೇಗ ಯಾಕಬೇಕು, ಸ್ಪೀಡ್ ಅಂದ್ರೆ ವೇಗ ಸರಿ. ವೇಗ ಯಾಕಬೇಕು ವಾಲಿಬಾಲ್ ಆಟದಲ್ಲಿ ಅಂತೇಳಿ ಆಟಗಾರನಿಗೆ ವೇಗ ಯಾಕಬೇಕು, ಒಬ್ರು ಹೇಳೋ ಎಂತ ಸ್ಲೋ ಆಡಿದ್ರೆ ಅವ್ರಿಗೆ ಎಲ್ಲಿ ಬಾಲ್ ಬರ್ತಂದ್ರೆ ಗೊತ್ತಾಗ ಸರ್. ಸ್ಪೀಡ್ ಆಗ್ಬೇಕು ಸರ್, ಸ್ಪೀಡ್ ಆಡಬೇಕು. ಓಕೆ, ಮತ್ತೆ ಕೂತ್ಕೋ. ಮತ್ತೆ ಬೇಗ ಆಗಬೇಕು, ಸೈಡ್ ಬಾಲ್ ಸೈಡ್ ಬಾಲ್ ಹೋಗ್ತದೆ ಸ್ಪಷ್ಟವಾಗಿ ಹೇಳೋದು. ಸ್ಪೀಡ್ ಇದೆ ತಾನು ಒಳಗಡೆ ಬೇಗ ಆಗಬೇಕು. 5 ಪಾಯಿಂಟ್ ಇದೆ. ಮತ್ತೆ ಯಾಕಬೇಕು, ಏನೇನ ಎಸ್ ಬಾಲ್ ಯಾವ ಕಡೆ ನಮ್ಮ ಅಂಗಣದಲ್ಲಿ ಯಾವ ಕಡೆ ಹೋದ್ರು ಕೂಡ ನಮಗೆ ಸ್ಪೀಡ್ ಆಗಿ ವೇಗವಾಗಿ ಆ ಬಾಲನ್ನು ನಾವು ತಗೋಬೇಕಾನೆ. ಹಾಗಾಗಿ ನಮಗೆ ಏನ್ ಬೇಕು, ಬೇಗ ಬೇಕು. ಕೂತ್ಕೋ. ನೆಕ್ಸ್ಟ್ ಪ್ರತಿಕ್ರಿಯಾ ಬೇಗ ಬೇಕಾಗತ್ತೆ. ಪ್ರತಿಕ್ರಿಯಾ ಬೇಗ ಆಗಬೇಕು. ವಿರುದ್ಧ ಅಂಕಣಕ್ಕೆ ನಾವು ಚೆಂಡನ್ನ ಬೇಗ ಕಳಿಸ್ಲಿಕ್ಕೆ ನಮಗೆ ಏನ್ ಬೇಕಾಗತ್ತೆ, ಬೇಗ ಕಳಿಸಿ ನಾವು ಅಂಕಗಳನ್ನ ಕಳಿಸ್ಲಿಕ್ಕೆ ಪ್ರತಿಕ್ರಿಯಾ ಬೇಗ ಬೇಕಾಗತ್ತೆ ಅಲ್ವಾ. ನೋಡ್ರಿ, ವಾಲಿಬಾಲ್ ಆಟ ಆಡಬೇಕಂದ್ರೆ ವಾಲಿಬಾಲ್ ಆಟದಲ್ಲಿ ಈ ತಂತ್ರಗಳು ಮತ್ತು ಈ ಗುಣಲಕ್ಷಣಗಳು ಇದ್ರೆ ವಾಲಿಬಾಲ್ ಆಟವನ್ನ ಅದ್ಭುತವಾಗಿ ಅತ್ಯುತ್ತಮವಾಗಿ ನಾವು ಆಡಬಹುದು. ಆಡ್ಬೋದಾ? ನಾವು ವಾಲಿಬಾಲ್ ಆಟವನ್ನ ಆಡ್ಬೇಕಂದ್ರೆ ಸರ್ವಿಸ್, ಸೆಟ್ ಮಾಡೋದು, ಸ್ಮ್ಯಾಶ್ ಮಾಡೋದು ಇವು ನೀಟಾಗಿ ನಾವು ಕಲ್ತಿರ್ಬೇಕು ಅಲ್ವಾ. ನೆಕ್ಸ್ಟ್ ಈ ಗುಣಲಕ್ಷಣಗಳು ಆಟಗಾರರಲ್ಲಿ ಇರಬೇಕಾಗುತ್ತೆ. ಈಗ ಆಟ ವಾಲಿಬಾಲ್ ಆಡ್ತೀವಂದ್ರೆ ಎತ್ತರವಾದಂತ ನಿಲುವು ಬೇಕಾಗುತ್ತೆ, ಚಪಲತೆ ಬೇಕು, ಸ್ಫೋಟಕ ಶಕ್ತಿ ಬೇಕು, ಮೈಮಣಿತ ಬೇಕು, ವೇಗ ಬೇಕು, ಮತ್ತೆ ಪ್ರತಿಕ್ರಿಯಾ ಬೇಗ ನಮಗೆ ತುಂಬಾನೇ ಮುಖ್ಯವಾದದ್ದು ಅಲ್ವಾ. ಯಾವ್ದು ಬೇಕು ಹೇಳ್ಬೋದು ಸರ್, ನನಗೆ ಫುಲ್ಲು ಎತ್ತರವಾದಂತ ನಿಲುವು ನಂದಿದೆ ಸರ್, ನಾನು ಆಡ್ಬೋದಾ? ಆಡ್ಬೋದು. ಅದರ ಜೊತೆ ಪರಿಣಾಮಕಾರಿಯಾಗಿ ಆಡ್ಬೇಕಂದ್ರೆ ಚಪಲತೆ ಬೇಕಾಗುತ್ತೆ ಅಲ್ವಾ. ಕೂಡ ನಿಂತಲ್ಲ ನಿಂತ್ಕೊಂಡಿರ್ಬಾರ್ದು. ಈಗ ಮತ್ತೊಬ್ಬ ಆಟಗಾರನಿಗೆ ಬಾಲ್ ಚೆಂಡು ಹೋಗ್ತಿದೆ ಅಂದ್ರೆ ಉದಾಹರಣೆ ಪ್ರಾಯೋಗಿಕ ಭಾಗದಲ್ಲೂ ಕೂಡ ನಾವು ನೋಡ್ಬೋದು. ಇವ್ರಿಗೆ ಚೆಂಡು ಹೋಗ್ತಿದೆ ಅಲ್ವಾ, ಆ ಕಡೆಯಿಂದ ಚೆಂಡು ಬಂತು, ಆ ಕಡೆ ಚೆಂಡು ಬಂತು, ಇವ್ನು ಚೆಂಡು ತಗೋತಾನೆ, ಇವ್ನಿಗೆ ಬರ್ತಿದೆ ಅಂತ ನಾನು ಸುಮ್ಮನೆ ನಿಂತ್ಕೊಂಡ್ಬಿಟ್ರೆ ಆಗತ್ತಾ? ಇಲ್ಲ ತಾನೆ. ಹೋರಾಡ್ಬೇಕಲ್ವಾ, ಬಿಟ್ಟು ಕೂಡ ನಾವು ಹೊಡೆಯಂಗಿರ್ಬೇಕು. ಹಾಗಾಗಿ ನಮಗೆ ಏನ್ ಬೇಕು, ನೆಕ್ಸ್ಟ್ ಸ್ಫೋಟಕ ಶಕ್ತಿ ಹೇಳಿದೆ. ಸ್ಫೋಟಕ ಶಕ್ತಿ ಜಂಪ್ ಚೆನ್ನಾಗಿ ಮಾಡ್ಬೇಕು ತಾನೆ. ಜಂಪ್ ಮಾಡಲಿಕ್ಕೆ ಅವರಿಗೆ ಸ್ಫೋಟಕ ಶಕ್ತಿ ಬೇಕು, ಮೈ ಮಣಿತ ಎಲ್ಲ ಕೂಡ ಬಗ್ಬೇಕು. ಅರ್ಥ ಆಗತ್ತಾ? ಇವೆಲ್ಲ ನಮಗೆ ಬರೋದು ಯಾವಾಗ ವಾರ್ಮ್ ಅಪ್ ಮಾಡಿದಾಗ, ಎಕ್ಸರ್ಸೈಸ್ಗಳನ್ನ ಚೆನ್ನಾಗಿ ಮಾಡಿದಾಗ ತಾನಾಗೆ ಇವೆಲ್ಲವನ್ನು ಕೂಡ ನಾವು ಈ ಗುಣಲಕ್ಷಣಗಳನ್ನ ನಾವು
ಹೊಂದಬಹುದು. ಈ ಗುಣಲಕ್ಷಣಗಳು ಇದ್ಬಿಟ್ಟು ಅಂದ್ರೆ ಈ ಸ್ಕಿಲ್ಸ್ಗಳನ್ನ ಕಲಿಯೋದು ದೊಡ್ಡ ವಿಚಾರ ಅಲ್ಲ, ರೈಟ್? ಇವು ಇದು ಅಂದ್ರೆ ಆಟಗಾರರಲ್ಲಿ ಇವು ತುಂಬಾ ಸರಳವಾಗಿ ನಾವು ಕಲಿಬಹುದು. ಕ್ಲಿಯರಾ? ನೆಕ್ಸ್ಟ್ ನಾವು ಬಂದ್ರೆ ಈಗ ವಾಲಿಬಾಲ್ ಪಂದ್ಯಾವಳಿಗಳು ಮತ್ತು ಬಹುಮಾನಗಳಿಗೆ ನಾವು ಬರ್ತೀವಿ. ವಾಲಿಬಾಲ್ ಆಟದಲ್ಲಿ ಯಾವ್ಯಾವ ಪಂದ್ಯಾವಳಿಗಳು ಇರ್ತವೆ, ಅದರ ಜೊತೆಗೆ ಯಾವ ಬಹುಮಾನಗಳನ್ನ ಪ್ರಶಸ್ತಿಗಳನ್ನ ನೀಡ್ತಾರೆ ಅನ್ನೋದನ್ನು ಕೂಡ ನಾವು ತಿಳ್ಕೊಬಹುದು. ಅದನ್ನು ನೋಡಿದ್ರೆ ನಾವು ರಾಷ್ಟ್ರ ಮಟ್ಟದ ಕಿರಿಯರ ವಾಲಿಬಾಲ್ ಚಾಂಪಿಯನ್ಶಿಪ್ ಅನ್ನು ಕೂಡ ನೋಡ್ತೀವಿ. ಯಾವ್ದು? ರಾಷ್ಟ್ರ ಮಟ್ಟದ ಕಿರಿಯರ ಅಂದ್ರೆ ಅಂಡರ್ 14 ಬರ್ತಾರೆ ಬಾಯ್ಸು, 14 ವರ್ಷ ವಯೋಮಿತಿ ಒಳಗಿನಂತಹ ಬಾಲಕ ಬಾಲಕಿಯರಿಗಾಗಿ ಕೂಡ ಈ ವಾಲಿಬಾಲ್ ಚಾಂಪಿಯನ್ಶಿಪ್ ಅನ್ನ ಆಯೋಜನೆ ಮಾಡೋದನ್ನ ನೋಡ್ತೀವಿ. ಅದೇ ರೀತಿ ರಾಷ್ಟ್ರ ಮಟ್ಟದಲ್ಲಿಯೂ ಕೂಡ ಸಬ್ ಜೂನಿಯರ್ ಅಂದ್ರೆ ಅತಿ ಕಿರಿಯರ ಬಾಲಕ ಮತ್ತೆ ಬಾಲಕಿಯರಿಗಾಗಿಯೂ ಕೂಡ ವಾಲಿಬಾಲ್ ಪಂದ್ಯಾಟವನ್ನ ಆಡಿಸ್ತಾರೆ. ನೆಕ್ಸ್ಟ್ ರಾಷ್ಟ್ರ ಮಟ್ಟದ ಮಿನಿ ವಾಲಿಬಾಲ್ ಚಾಂಪಿಯನ್ಶಿಪ್ ಅನ್ನು ಆಡಿಸ್ತಾರೆ. ರಾಷ್ಟ್ರೀಯ ಸೂಪರ್ ಲೀಗ್ ಪಂದ್ಯಾವಳಿಗಳನ್ನು ಕೂಡ ಆಡಿಸೋದನ್ನ ನಾವು ನೋಡ್ತೀವಿ. ಅದೇ ರೀತಿ ಪ್ರತಿ ವರ್ಷ ಪುರುಷ ಮತ್ತೆ ಮಹಿಳೆಯರಿಗಾಗಿ ನಡೆಯುವಂತಹ ಫೆಡರೇಷನ್ ಕಪ್, ಯಾರಿಗೆ? ಪುರುಷ ಮತ್ತು ಮಹಿಳೆಯರಿಗಾಗಿ ಪ್ರತಿ ವರ್ಷ ಫೆಡರೇಷನ್ ಕಪ್ ಅನ್ನು ಕೂಡ ನಡೆಸ್ತಾರೆ. ನೆಕ್ಸ್ಟ್ ಅದೇ ರೀತಿ ಪ್ರತಿ ವರ್ಷ ಪುರುಷ ಮಹಿಳೆಯರಿಗಾಗಿ ರಾಷ್ಟ್ರೀಯ ಸೀನಿಯರ್ ವಾಲಿಬಾಲ್ ಪಂದ್ಯಾವಳಿಗಳನ್ನ ಅಥವಾ ಚಾಂಪಿಯನ್ಶಿಪ್ ಗಳನ್ನ ಕೂಡ ಸಂಘಟನೆ ಮಾಡೋದನ್ನ ನಾವು ಕಾಣ್ತೀವಿ. ನೆಕ್ಸ್ಟ್ ಪ್ರತಿ ವರ್ಷ ಪುರುಷ ಮತ್ತು ಮಹಿಳೆಯರಿಗಾಗಿ ರಾಷ್ಟ್ರೀಯ ಸೂಪರ್ ಲೀಗ್ ಪಂದ್ಯಾವಳಿಗಳನ್ನ ಆಡಿಸ್ತಾರೆ. ನೆಕ್ಸ್ಟ್ 2 ವರ್ಷಗಳಿಗೊಮ್ಮೆ ಜೂನಿಯರ್ ಬಾಲಕ ಮತ್ತು ಬಾಲಕಿಯರಿಗಾಗಿ ನಡೆಯುವಂತಹ ಏಷ್ಯಾ ಮಟ್ಟದ ಜೂನಿಯರ್ ವಾಲಿಬಾಲ್ ಚಾಂಪಿಯನ್ಶಿಪ್. ನೆಕ್ಸ್ಟ್ 4 ವರ್ಷಗಳಿಗೊಮ್ಮೆ ನಡೆಯುವ ಪುರುಷ ಮತ್ತು ಮಹಿಳೆಯರ ತಂಡಗಳಿಗೆ ಸೀನಿಯರ್ ಅಂತಾರಾಷ್ಟ್ರೀಯ ಚಾಂಪಿಯನ್ಶಿಪ್ಗಳು ಅಥವಾ ಪಂದ್ಯಾವಳಿಗಳನ್ನ ನಾವು ಕಾಣ್ತೀವಿ. ನೆಕ್ಸ್ಟ್ 2 ವರ್ಷಕ್ಕೊಮ್ಮೆ ನಡೆಯುವಂತಹ 19 ವರ್ಷ ಅಂದ್ರೆ ಅಂಡರ್ 19 ವಯೋಮಿತಿಯೊಳಗಿನ ಪುರುಷ ಮತ್ತು ಮಹಿಳಾ ತಂಡಗಳಿಗೆ ಅಂತಾರಾಷ್ಟ್ರೀಯ ಯೂತ್ ಚಾಂಪಿಯನ್ಶಿಪ್ ಅನ್ನ ಅಂದ್ರೆ ಯುವಕರಿಗಾಗಿ ಚಾಂಪಿಯನ್ಶಿಪ್ ಅನ್ನ ಆಯೋಜನೆ ಮಾಡೋದನ್ನ ಕಾಣ್ತೀವಿ. ನೆಕ್ಸ್ಟ್ 4 ವರ್ಷಗಳಿಗೊಮ್ಮೆ ನಡೆಯುವಂತಹ ಪುರುಷ ಮತ್ತು ಮಹಿಳಾ ತಂಡಗಳಿಗೆ ವರ್ಲ್ಡ್ ಕಪ್ ಗೊತ್ತಲ್ಲ, ವಿಶ್ವಕಪ್ ಅನ್ನು ಕೂಡ ನಡೆಸ್ತಾರೆ. ನೆಕ್ಸ್ಟ್ ಪುರುಷರಿಗಾಗಿ ಅಂತಾರಾಷ್ಟ್ರೀಯ ಲೀಗ್ ಮತ್ತು ಮಹಿಳೆಯರಿಗಾಗಿ ಅಂತಾರಾಷ್ಟ್ರೀಯ ಗ್ರಾಂಡ್ ಪ್ರೀ ಪಂದ್ಯಾವಳಿಗಳನ್ನು ಕೂಡ ನಡೆಸ್ತಾರೆ. ನೆಕ್ಸ್ಟ್ ಶ್ರೀಮಂತೆ ಆದಿತ್ಯನಾಥ್ ವರ್ಲ್ಡ್ ಕಪ್ ಅಂತಾರಾಷ್ಟ್ರೀಯ ಆಮಂತ್ರಿತ ತಂಡಗಳ ಪಂದ್ಯಾವಳಿಗಳನ್ನು ನಾವು ಕಾಣಬಹುದು. ನೆಕ್ಸ್ಟ್ ರಶೀದ್ ಅಂತಾರಾಷ್ಟ್ರೀಯ ಆಮಂತ್ರಿತ ತಂಡಗಳ ವಾಲಿಬಾಲ್ ಪಂದ್ಯಾವಳಿಗಳನ್ನು ಕೂಡ ನಾವು ನೋಡಬಹುದು. ಅದೇ ರೀತಿ ವಾಲಿಬಾಲ್ ನಲ್ಲಿ ಅತ್ಯುತ್ತಮ ಆಟಗಾರರಿಗೆ ಅರ್ಜುನ ಪ್ರಶಸ್ತಿಯನ್ನು ನೀಡ್ತಾರೆ. ನೆಕ್ಸ್ಟ್ ಏಕಲವ್ಯ ಪ್ರಶಸ್ತಿಗಳನ್ನು ನೀಡ್ತಾರೆ. ನೆಕ್ಸ್ಟ್ ದ್ರೋಣಾಚಾರ್ಯ ಪ್ರಶಸ್ತಿ ಯಾರು ನೀಡ್ತಾರೆ? ಅತ್ಯುತ್ತಮ ಈಗ ಆಟಗಾರರಿಗೆ ಅರ್ಜುನ ಪ್ರಶಸ್ತಿ ಮತ್ತೆ ಏಕಲವ್ಯ ಪ್ರಶಸ್ತಿಯನ್ನ ನೀಡ್ತಾರೆ. ಅದರ ಜೊತೆಗೆ ರಾಜೀವ್ ಗಾಂಧಿ ಖೇಲ್ ರತ್ನ ಪ್ರಶಸ್ತಿ ಹೋಗಿ ಮೇಜರ್ ಧ್ಯಾನ್ ಚಂದ್ ಖೇಲ್ ರತ್ನ ಪ್ರಶಸ್ತಿ ಅಂತೇಳಿ ಮಾಡಿದಾರಲ್ವಾ, ಇವು ಆಟಗಾರರಿಗೆ ನೀಡೋದು. ಈಗ ತರಬೇತುದಾರರಿಗೆ ಯಾವ ಪ್ರಶಸ್ತಿ ನೀಡ್ತಾರೆ? ತರಬೇತುದಾರರಿಗೆ ಕೋಚ್ಗಳಿಗೆ ದ್ರೋಣಾಚಾರ್ಯ ಪ್ರಶಸ್ತಿ ನೀಡೋದು ಅವರಿಗೆ ಅಲ್ಲೇ ಇದೆ ತಾನೆ. ತರಬೇತುದಾರರಿಗೆ ಯಾವ್ದು ನೀಡ್ತಾರೆ? ನೀಡೋದನ್ನ ನಾವು ಕಾಣ್ತೀವಿ. ನೆನಪಿರ್ಲಿ, ಯಾವುದೇ ಒಂದು ಆಟಗಳಲ್ಲಾಗಿರ್ಬೋದು ಕೋಚ್ಗಳಿಗೆ ಪ್ರಶಸ್ತಿ ನೀಡೋದು ದ್ರೋಣಾಚಾರ್ಯ ಪ್ರಶಸ್ತಿ ಅಂತಾನೆ, ರೈಟ್? ಆದ್ರೆ ಆಟಗಾರರಿಗೆ ಅರ್ಜುನ ಪ್ರಶಸ್ತಿ ಅಂದ್ರೆ ಉತ್ತಮವಾದಂತಹ ಸಾಧನೆ ಕ್ರೀಡಾ ಕ್ಷೇತ್ರದಲ್ಲಿ ಸಾಧನೆ ಮಾಡಿದರೆ ಅರ್ಜುನ ಪ್ರಶಸ್ತಿ ನೀಡ್ತಾರೆ. ಅದೇ ರೀತಿಗೆ ಏಕಲವ್ಯ ಪ್ರಶಸ್ತಿ ಚಿನ್ನಗಾಡರಿಗೆ ಏಕಲವ್ಯ ಪ್ರಶಸ್ತಿಯನ್ನು ನೀಡ್ತಾರೆ. ಅದರಲ್ಲೇ ಕ್ರೀಡೆಯಲ್ಲೇ ಸಾಧನೆ ಮಾಡಿದವರಿಗೆ ಅರ್ಜುನ ಪ್ರಶಸ್ತಿ. ಅದರಲ್ಲೂ ಕೂಡ ಅದರಲ್ಲೂ ಅತ್ಯುತ್ತಮವಾದಂತಹ ಪ್ರಶಸ್ತಿ ಅಂದ್ರೆ ಮೇಜರ್ ಧ್ಯಾನ್ ಚಂದ್ ಖೇಲ್ ರತ್ನ ಪ್ರಶಸ್ತಿ. ಗೊತ್ತಾಯ್ತಾ? ಈ ಪ್ರಶಸ್ತಿಗಳನ್ನ ನಿಮಗೆ ಕೇಳಬಹುದು, ಇರ್ಬೇಕಾದ್ರೂ ನಿಮಗೆ ಕೇಳಬಹುದು. ಇಷ್ಟು ನಿಮಗೆ ಈ ವಾಲಿಬಾಲ್ಗೆ ಸಂಬಂಧಪಟ್ಟಂತೆ ಮಾಹಿತಿ ಗೊತ್ತಾಯ್ತಾ? ಅದರಲ್ಲೂ ಕೂಡ ತಂತ್ರಗಳಾಗಿರ್ಬೋದು, ಗುಣಲಕ್ಷಣಗಳ ಆಟಗಾರರಿಗೆ ಬೇಕಾಗಿರುವಂತಹ ಗುಣಲಕ್ಷಣಗಳಾಗಿರ್ಬೋದು, ನೆಕ್ಸ್ಟ್ ಪಂದ್ಯಾವಳಿಗಳು, ಪ್ರಶಸ್ತಿಗಳು, ಬಹುಮಾನಗಳು. ಗೊತ್ತಾಯ್ತಾ? ಇದರಲ್ಲಿ ಮತ್ತೆ ಏನಾದ್ರು ಜೋಡಿಸಿದ್ರೆ ನೀವು ಕೇಳ್ಬೋದು. ಈ ಸಿಂಪಲ್ ಆಗಿ ವಾಲಿಬಾಲ್ ಆಟಗಾರರಿಗೆ ಎಂತಹ ನಿಲುವು ಬೇಕು? ಎತ್ತರವಾದಂತಹ ನಿಲುವು ಬೇಕು ಅಲ್ವಾ? ವಾಲಿಬಾಲ್ ಆಟದಲ್ಲಿ ನಾವು ಬಂದಂತಹ ಚೆಂಡುಗಳನ್ನ ಕೈ ಮತ್ತೆ ಕಾಲಿನಿಂದ ತಗೋಬೇಕಂದ್ರೆ ನಮಗೆ ಏನ್ ಬೇಕು? ಮೈ ಮಾಡಿತಾ ಬೇಕು. ಏನ್ ಬೇಕು? ನಂತರದಲ್ಲಿ ಬರೋದಾದ್ರೆ ಜಿಗಿದು ನಾವು ಹೊಡಿಬೇಕಂದ್ರೆ ಚೆಂಡನ್ನ ವೆರಿ
ಬೇಕು, ಸ್ಫೋಟಕ ಶಕ್ತಿ ಬೇಕು ಅಲ್ವಾ? ಈಗ ನೀವು ಬಾಲನ್ನ ಸರ್ವಿಸ್ ಮಾಡುವಾಗ ಎಂತ ಸ್ಥಳದಲ್ಲಿ ನೀವು ಸರ್ವಿಸ್ ಮಾಡ್ತೀರಾ? ಖಾಲಿ ಜಾಗ, ಮತ್ತೆ ದುರ್ಬಲ ಆಟಗಾರ, ಮತ್ತೆ ಪ್ರಥಮ ಪಾಸರ್ ಸರಿಯಾಗಿ ನೀಡಕ್ ಬರ್ದಿರುವಂತಹ ಜಾಗವನ್ನು ನೋಡ್ಕೊಂಡ್ಬಿಟ್ಟು ನಾವೇನ್ ಮಾಡ್ತೀವಿ? ಸರ್ವಿಸ್ ಅನ್ನ ಮಾಡ್ತೀರಾ ಅಲ್ವಾ? ಇಷ್ಟು. ಇನ್ನ ನಿಮಗೆ ಏನಾದ್ರು ಡೌಟ್ಸ್ ಇದೆಯಾ ಇದರಲ್ಲಿ? ಇದೆಯಾ? ಎದ ಸರ್ ವಾಲಿಬಾಲ್ ಮೂಲೆಯಲ್ಲಿ ಸರ್ವಿಸ್ ಮಾಡಬೇಕು ಸರ್. ವಾಲಿಬಾಲ್ನ ಮೂಲೆಯಿಂದ ಬಾಯಿದೆ ಕೈ ಹಂಗೆ ಇದು ಮೂಲೆ ಸರ್, ಇದು ಹಾ. ಇಲ್ಲಿಂದ ಮಾಡ್ಬೋದು ಸರ್. ಈ ಮೂಲೆ ಇದೆ. ನೀನು ಎಲ್ಲಿಂದ ಮಾಡ್ಬೇಕಂತ ಹೇಳಿ ಈಗ ಇಲ್ಲಿಂದ ಮಾಡಂಗಿಲ್ಲ ಸರ್. ನೆನಪಿರ್ಲಿ ನಿಮಗೆ ಸರ್ವಿಸ್ ಕಾಣಿಸ್ತಿದ್ಯಾ? ಎಲ್ಲಾದ್ರೂ ಮಾಡ್ಬೋದು. ಇದ್ರ ಒಳಗಡೆಯಿಂದ ಮಾತ್ರ ಎಲ್ಲದಿಂದ ನಾವು ಮಾಡ್ಬೋದು. ನೆನಪಿರ್ಲಿ ಮೊದಲಿಗೆ 3 ರಿಂದ 8 ಮೀಟರ್ ಇತ್ತು ಸರ್ವಿಸ್ ಮಾಡ್ಲಿಕ್ಕೆ. ಅರ್ಥ ಆಗುತ್ತಾ? 3 ರಿಂದ 8 ಮೀಟರ್. ಈಗ ಮಾಡಿದ್ದಾರೆ 6.5 ಮೀಟರ್ ಒಳಗಡೆಯಿಂದ ಮಾಡ್ಬೇಕಂತ. ಗೊತ್ತಾಯ್ತಾ? ಅಂದ್ರೆ ಇಲ್ಲಿಂದ ಒಳಗಡೆ ಎಲ್ಲಿಂದನಾದ್ರೂ ಮಾಡೋದು. ಈ ಕಡೆಯಿಂದ ಮಾಡಂಗಿಲ್ಲ, ಆ ಕಡೆಯಿಂದ ಮಾಡಂಗಿಲ್ಲ, ಇಲ್ಲಿ ಎಲ್ಲಿಂದನೂ ಮಾಡಂಗಿಲ್ಲ. ಈ ಕಡೆ ರೈಟ್ ತೆಗಿತಾನೆ ಈ ಡಾಟ್ ಲೈನ್ ಏನಿದೆಯಲ್ಲ ಈ ಒಳಗಡೆಯಿಂದ ಮಾತ್ರ ಮಾಡಬೇಕಾಗುತ್ತೆ. ರೈಟ್? ಮತ್ತೆ ಏನಾದ್ರು ಡೌಟ್ಸ್ ಇದ್ರೆ ಇಲ್ಲೇ ಕೇಳ್ಕೋಬೇಕು ನೀವು ಅಷ್ಟೇ. ರೈಟ್? ನೆಕ್ಸ್ಟ್ ಪ್ರಾಯೋಗಿಕವಾಗಿ ಅರ್ತಿರ್ತಾನೆ ಅವಾಗ ಮತ್ತಷ್ಟು ನಿಮಗೆ ತಿಳಿಸ್ತೀನಿ. ಏನಾದ್ರು ಈಗ ನಿಮಗೆ ಇದರಲ್ಲಿ ಪಾಠದಲ್ಲಿ ಏನಾದ್ರು ನಿಮಗೆ ಡೌಟ್ ಇದ್ರೆ ಏನಮ್ಮ ಡೌಟ್ ಇದ್ರೆ ಕೇಳಿ. ಎತ್ತರ ನಿಲುವು ಇಲ್ಲ ಅಂದ್ರೆ ಆಡ್ಬೋದು, ಆಡಬಾರ್ದು. ಆಡಬಾರ್ದು ಅಂತೇಳಿ ಏನಿಲ್ಲ, ಅಂದ್ರೆ ಅಡ್ವಾಂಟೇಜ್ ಕಡಿಮೆ ಅಂತೇಳಿ ಅಷ್ಟೇ. ನಾನು ತುಂಬಾನೇ ಚೆನ್ನಾಗಿ ಆಡ್ಬಿಡ್ತೀನಿ, ನಾನು ಕುಳ್ಳಾನೇ ಇದ್ದೀನಿ, ತುಂಬಾನೇ ಚೆನ್ನಾಗಿ ಆಡ್ತೀನಿ ಅಂದ್ರೂ ಕೂಡ ಜಂಪ್ ಎಷ್ಟು ತಗೋಬೋದು ಅವನು ಅಲ್ವಾ? ಹಂಗಂತೇಳಿ ಬರೀ ಎತ್ತರದ ನಿಲುವು ಇರೋರೇ ಇಲ್ಲ ಆಟಗಳಲ್ಲಿ, ಕಡಿಮೆ ಇರೋರು ಇರ್ತಾರೆ. ಆದ್ರೆ ಎತ್ತರದ ನಿಲುವು ಇರೋರಿಗೆ ಹೆಚ್ಚಿನ ಅಡ್ವಾಂಟೇಜ್ ಅವಕಾಶಗಳು ಜಾಸ್ತಿ ಇರ್ತವೆ. ರೈಟ್? ಮತ್ತೆ ರೈಟ್, ಇಷ್ಟು ಈ ವಾಲಿಬಾಲ್ ಸಂಬಂಧಪಟ್ಟಂಗೆ. ರೈಟ್? ನಾಳೆ ಬರುವಾಗ ನೋಟ್ಸ್ ನೀಟಾಗಿ ಬರ್ಕೊಂಡು ಫಸ್ಟ್ ನನ್ನ ಕಲಿತು ಬರಬೇಕು. ಸರಿನಾ? ರೈಟ್, ಕಟ್ ಮಾಡಿ.